ಕನ್ನಡದ ರಕ್ಷಣೆ ಅಂದ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟಗಾರರು ಸದಾ ಮುಂದಿರ್ತಾರೆ. ನಾಡು ನುಡಿಯ ರಕ್ಷಣೆ ಅಂದಾಗ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಜಾಗೃತನಾಗಲೇಬೇಕು. ಈ ನಿಟ್ಟಿನಲ್ಲಿ ನಾಳೆ ಕರ್ನಾಟಕ ಬಂದ್ ಕಾರಣ ಏನು ಅಂತ ನೋಡೋದಾದರೆ ಕಳೆದ 1.5 ವರ್ಷಗಳ ಅವಧಿ ಅಂದಾಗ ಈ ಮರಾಠಿಗರ ಅಟ್ಟಹಾಸ ಅಥವಾ ಕಿತಾಪತಿ ಅನ್ನೋದು ಸ್ವಲ್ಪ ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕದ ವತಿಯಿಂದ ಕನ್ನಡಿಗರೆಲ್ಲರೂ ಕೂಡ ಒಟ್ಟಾಗಿ ಈ ಮರಾಠಿಗರಿಗೆ ಕನ್ನಡದ ಕಿಚ್ಚು ಅಥವಾ ಕನ್ನಡದ ಶಕ್ತಿ ಅಥವಾ ಕನ್ನಡದ ಗೌರವ ಯಾವ ಮಟ್ಟಿಗಿದೆ ಅಂತ ತೋರಿಸುವಂಥ ಪ್ರಯತ್ನ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ನಾಳೆ ಬಂದ್ ಆಗಲಿರುತ್ತೆ. ಆದರೆ ಜನಸಾಮಾನ್ಯರೊಂದು ಸಂದರ್ಭದಲ್ಲಿ ಏನಿರುತ್ತೆ ಏನಿರೋದಿಲ್ಲ ಇಂಥ ಗೊಂದಲಗಳು ಖಂಡಿತವಾಗಲಿರುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಮತ್ತು ಈ ಹೋರಾಟ ಯಾಕಾಗ್ತಾ ಇದೆ? ಇವತ್ತು ಹೋರಾಟಗಳು ಅಂದಾಗ ಕೇವಲ ಸಾಮಾಜಿಕ ಮಾಧ್ಯಮಗಳಿಗಷ್ಟೇ ಸೀಮಿತವಾಗಿರುವ ಸಂದರ್ಭದಲ್ಲಿ ಆ ಹೋರಾಟದ ಪರಿ ಅನ್ನೋದು ಹೇಗಿರಬೇಕು, ಪ್ರತಿಯೊಬ್ಬ ಕನ್ನಡಿಗ ಹೇಗೆ ಜಾಗೃತನಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಜಿ ಸಂವಾದ ಬೆಳಕು ಚೆಲ್ಲುತ್ತೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಗಜಸೇನೆ ಅಧ್ಯಕ್ಷರಾಗಿರುವಂಥ ತಾಯನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ಇನ್ನು ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾಗಿರುವಂಥ ಬಸವರಾಜ ಪಡುಕೋಟಿ ಅವರಿದ್ದಾರೆ. ಸರ್ ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಚಂಬಿ ಪುರಾಣಿಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಸರ್. ನೋಡಿ, ಶನಿವಾರ ಕರ್ನಾಟಕವೇ ಬಂದ್ ಆಗುತ್ತೆ. ಮರಾಠಿಗರಿಗೆ ಬುದ್ಧಿ ಕಲಿಸುವ ಪ್ರಯತ್ನ ಈ ಬಂದ್ ಮೂಲಕ ಮಾಡಬೇಕಾದಂಥ ವಿಪರ್ಯಾಸದ ಸ್ಥಿತಿ ಬಂದೊದಗಿದೆ. ಕನ್ನಡಿಗರು ಅಂದ ಸಂದರ್ಭದಲ್ಲಿ ಅತಿಥಿ ಸತ್ಕಾರ ಅನ್ನುವಂಥ ಮನೋಭಾವವನ್ನು ಹೊಂದಿದ್ದಾರೆ. ಯಾವುದೇ ಎಂಥದ್ದೇ ಸನ್ನಿವೇಶದಲ್ಲಿ ಹೊಸಬರು ಯಾರೇ ಬಂದರೂ ಕೂಡ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಆದರೆ ಈ ಒಂದು ಮನೋಭಾವವನ್ನು ಬಹುತೇಕರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇನ್ನು ಗಡಿನಾಡಿನ ವಿಚಾರಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಅದು ಯಾವುದೇ ಭಾಗ ಇರ್ಬೋದು, ಆ ಗಡಿ ಭಾಗದಲ್ಲಿರುವ ಇತರ ರಾಜ್ಯಗಳ ಕಿತಾಪತಿ ಅನ್ನೋದು ಆಗಾಗ ಹೆಚ್ಚಾಗ್ತಾನೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಮರಾಠಿಗರ ಅಬ್ಬರ ಕೊಂಚ ಹೆಚ್ಚಾಗಿದೆ. ಹಾಗಾಗಿ ಕರ್ನಾಟಕ ನಾಳೆ ಬಂದ್ ಆಗ್ತಾ ಇದೆ. ಚಾಲಕರಿಗಾಗಿ ಬಂದ್ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಇನ್ನು ನೈತಿಕ ಬೆಂಬಲವನ್ನು ಹಲವು ಸಂಘಟನೆಗಳು ಕೊಟ್ಟಿದ್ದಾವೆ. ಕೆಲವು ಸಂಘಟನೆಗಳು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾವೆ. ಹಲವರು ನಾವು ಹೋರಾಟ ಮಾಡಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ವಿವಿಧ ಸಂಘಟನೆಗಳು ಈ ಕರ್ನಾಟಕ ಬಂದ್ ಕುರಿತಂತೆ ಏನು ಹೇಳಿದ್ದಾವೆ ಬನ್ನಿ ಕೇಳೋಣ. ಏನು ಶನಿವಾರ ಕರೆದಿರೋ ಬಂದ್ಗೆ ನಮ್ಮ APMC ರಾಜ್ಯ APMC ಕಾರ್ಮಿಕರ ವತಿಯಿಂದ ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲ ಇಲ್ಲ, ಬರೀ ನೈತಿಕ ಬೆಂಬಲ ಅಷ್ಟೇ. ಸೊ ಕಾರಣ ಏನು ಅಂದರೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ, ಅದು ನಮ್ಮನ್ನು ಯಾವುದೇ ಕಾರಣಕ್ಕೂ ಯಾವ ಮೀಟಿಂಗಿಗೂ ನಮ್ಮನ್ನು ನೀವು ಬನ್ನಿ ಅಂತ ಕರೀಲಿಲ್ಲ. ಹಾಗೂ ಇನ್ನೊಂದು ಏನು ಅಂದರೆ ಶನಿವಾರ ಭಾನುವಾರ ಬರೋದ್ರಿಂದ APMC ಬಂದಾದರೆ ಎಲ್ಲ ವರ್ತಕರಿಗೂ ಅದು ಕಾರ್ಮಿಕರು ಕಷ್ಟ ಆಗುತ್ತೆ. ಯಾಕೆಂದರೆ ಅಲ್ಲೆಲ್ಲ ಇರ್ತಕ್ಕಂಥ ದಿನಗೂಲಿ ಕಾರ್ಮಿಕರು 2 ದಿನ ಕೂಲಿ ಇಲ್ಲದೆ ಇರೋದ್ರಿಂದ ತುಂಬ ಸಮಸ್ಯೆ ಆಗುತ್ತೆ. ಎರಡನೇದು ಏನು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಅದು ಬಂದ್ ಕರೆ ಕೊಟ್ಟಿರೋ ರೀತಿಯೇ ಸರಿ ಇಲ್ಲ. ಯಾಕೆಂದರೆ ಪರೀಕ್ಷೆ ನಡೀತಾ ಇದೆ. ಇನ್ನೊಂದು ಈ ಕಡೆ 2 ದಿನ ಭಾನುವಾರ ಬೇರೆ ರಜಾ ಬರೋದ್ರಿಂದ ಈ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲ ಇಲ್ಲ. ಸೊ ನಾನು ಈಗಾಗಲೇ ನಮ್ಮ ಸಂಘಟನಾ ವತಿಯಿಂದ ನಾವು ಈಗಾಗಲೇ ಮನವಿ ಮಾಡಿದ್ವಿ, ನೀವು ಬಂದನ್ನು ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಮಕ್ಕಳ ಶಿಕ್ಷಣವನ್ನು ಹೊರತುಪಡಿಸಿ ಅಥವಾ ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದ್ಗಳನ್ನು ಮಾಡಿ. ಸೊ ಅವರೇನೋ ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳುಗಳಿಗೆ, ಕರ್ನಾಟಕದ ಮಕ್ಕಳುಗಳಿಗೆ, ಕರ್ನಾಟಕದ ಭವಿಷ್ಯವನ್ನು ರೂಪಿಸುವಂಥ ಮಕ್ಕಳುಗಳಿಗೆ ತೊಂದರೆ ಕೊಡೋದು ಎಷ್ಟು ಸರಿ? ಇದು ನಮ್ಮ ಪ್ರಶ್ನೆ. ಸೊ ಹಾಗಾಗಿ ಈ ರೀತಿಯ ಬಂದ್ಗಳನ್ನು ಕರೆ ಕೊಡುವಾಗ ಮಕ್ಕಳ ಪರೀಕ್ಷೆಗಳ ದಿನಾಂಕಗಳನ್ನು ಸಹಿತ ಅವ್ರು ನೋಡ್ಕೋಬೇಕಾಗುತ್ತೆ. ಸೊ ಪರೀಕ್ಷೆಯ ನಂತರ ಬೇಕಾದ್ರೂ ಮಾಡ್ಬೋದಿತ್ತು, ಅಥವಾ ಪರೀಕ್ಷೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೂ ಇದನ್ನು ಮಾಡ್ಬೋದಿತ್ತು. ಸೊ ಈಗ ಮಾಡೋದು ಖಂಡಿತ ಆತಂಕಕಾರಿಯಾದಂಥ ವಿಷಯ. ನಮ್ಮ ಸಂಘಟನೆ ಇದನ್ನು ಉಗ್ರವಾಗಿ ವಿರೋಧವನ್ನು ಮಾಡುತ್ತೆ. ಸಂಘಟನೆಗಳು ಕರೆದಿರುವ ಕರ್ನಾಟಕ ಬಂದ್ಗೆ ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲಕರ ಸಂಘದ ನೈತಿಕ ಬೆಂಬಲ ಇದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಂದಿನಂತೆ ಬಸ್ಸುಗಳು ಓಡ್ತವೆ. ಬೇರೆ ಬೇರೆ ಕಾರಣದಿಂದ ನಾಳೆಗೆ ಬಂದ್ ಕರೆದಿದ್ದಾರೆ. ಬಂದ್ ಕನ್ನಡಕ್ಕೆ ಅನ್ಯಾಯವಾದಾಗ ಬಸ್ ಮಾಲಕರ ಒಟ್ಟಿಗೆ ನಾವು ಇದ್ದೇವೆ. ಆದರೆ ನಾಳೆಗೆ ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗುವುದರಿಂದ ಯಾವುದೇ ರೀತಿಯ ಬಂದ್ ಕರ್ನಾಟಕದಲ್ಲಿ ಇರುವುದಿಲ್ಲ. ಎಲ್ಲ ಬಸ್ಸುಗಳು ಎಂದಿನಂತೆ ಚಲಿಸ್ತವೆ. ಬಂದ್ಗೆ ನೈತಿಕ ಬೆಂಬಲ ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ನೈತಿಕ ಬೆಂಬಲ ಇದೆ. ರೈಟ್, ನೇರವಾಗಿ ಚಂಬಿ ಪುರಾಣಿಕ್ ಸರ್ನ ಮಾತಾಡ್ಸೋಣ. ಪುರಾಣಿಕ್ ಸರ್, ಈ ಬಂದಂದ ಸಂದರ್ಭದಲ್ಲಿ ಕೆಲವೊಂದು ದ್ವಂದ್ವಗಳು ಹುಟ್ಕೊಂಡ್ಬಿಡ್ತವೆ ನೋಡಿ. ಕನ್ನಡ ನಾಡು ನುಡಿ ಜಲ ನೆಲದ ರಕ್ಷಣೆ ಅಂದಾಗ ಈ ಬಂದ್ಗಳು ಅನಿವಾರ್ಯ ಸರ್, ಅಥವಾ ಹೋರಾಟ ಅನ್ನೋದು ಅನಿವಾರ್ಯ.
ಇವತ್ತು ಕನ್ನಡಿಗರೇ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳೇ ಈ ರೀತಿ ಹೋರಾಟ ಮಾಡಿಲ್ಲ ಅಂದರೆ ಕನ್ನಡ ಈ ಮಟ್ಟಿಗಿನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಇಂಥ ಬಂದ್ಗಳಾಗೋ ಸಂದರ್ಭದಲ್ಲಿ ಕೆಲವೊಮ್ಮೆ ಬೆಂಬಲ ಸಿಗುತ್ತೆ, ಸಿಗಲ್ಲ ಅನ್ನೋದಕ್ಕೂ ಕೂಡ ಸಕಾರಣಗಳನ್ನು ಕೊಡ್ತಾರೆ ಸರ್. ಹಾಗಾಗಿ ಹೋರಾಟಗಳು ಅಂದರೆ ಹೇಗಿರಬೇಕು? ಇವತ್ತಿನ ಹೋರಾಟಗಳು ಕೇವಲ ಸಾಮಾಜಿಕ ಮಾಧ್ಯಮಗಳಿಗಷ್ಟೇ ಸೀಮಿತವಾಗಿರೋದ್ರಿಂದಾಗಿ ನಮ್ಮ ನಾಡು ನುಡಿಯ ರಕ್ಷಣೆ ಹೇಗೆ ಸರ್? ಈಗ ಕರ್ನಾಟಕದ ಒಂದು ಹಿತ ರಕ್ಷಣೆಯನ್ನ ಮಾಡ್ತಕ್ಕಂಥವರು ನಮ್ಮ ಸರ್ಕಾರ, ಅಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಮತ್ತು ಅಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ನಿಮ್ಮಂತ ಚಾನೆಲ್ಗಳು, ನಮ್ಮಂತ ಪಬ್ಲಿಕ್ ಥಿಂಕರ್ಸ್, ಇವರೆಲ್ಲ ಸೇರಿ ಕರ್ನಾಟಕದ ಹಿತವನ್ನು ರಕ್ಷಿಸ್ತಕ್ಕಂಥ ಒಟ್ಟಾರೆ ಒಂದು ನಿಲುವನ್ನ, ಗಟ್ಟಿಯಾದ ನಿಲುವನ್ನ ನಾವು ತೆಗೆದುಕೊಂಡ್ರೆ, ಅದನ್ನ ಹಂತ ಹಂತವಾಗಿ ನಾವು ಅದನ್ನ ಒತ್ತಡ ಹೇರಿದ್ರೆ ಬಹುಶಃ ನಮ್ಮ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಮತ್ತೆ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸುವ ದಿಕ್ಕಿನಲ್ಲಿ ಅದು ಒಂದು ರೀತಿಯಲ್ಲಿ ಫಲ ಕೊಡುತ್ತೆ. ಅದು ಒಂದು ರೀತಿಯಲ್ಲಿ ಆಗ್ತಾ ಇಲ್ಲ. ಕಾರಣ ಕೆಲವೊಮ್ಮೆ ಇವತ್ತು ನೋಡಿ, ವಾಟಾಳ್ ನಾಗರಾಜ್ ಅಂದ್ರೆ ಏನು, ನಾನು ಯಾರೋ ಅಮೆರಿಕನ್ ಒಬ್ರು ನನಗೆ ಪ್ರಶ್ನೆ ಕೇಳಿದಾಗ ನಾನು ಅವ್ರಿಗೆ ಹೇಳಿದ್ದೆ, ವಾಟಾಳ್ ನಾಗರಾಜ್ ಅವರನ್ನ ಮತ್ತು ಆನಾ ಕೃಷ್ಣರಾಯರನ್ನ, ಎಂ ರಾಮಮೂರ್ತಿ ಮುಂತಾದ ಚಳವಳಿಗಾರನ್ನ ಆ ಕಾಲದಲ್ಲಿ 50-60ರ ದಶಕದಲ್ಲಿ ಆರಂಭ ಮಾಡಿದಂತ ಚಳವಳಿ, ಇದು ಬಹಳ ದೊಡ್ಡ ಚಳವಳಿ, ಅದಕ್ಕೆ ಇತಿಹಾಸ ಇದೆ. ವಾಟಾಳ್ ನಾಗರಾಜ್ ಅಂದ್ರೆ ಅವರು ಕನ್ನಡದ ಪರವಾಗಿ ಹೋರಾಡಿದಂತ ಒಂದು ದೊಡ್ಡ ಶಕ್ತಿ. ಆದ್ರೆ ಈ ಒಂದು ಇವತ್ತಿನ ಏನು 22ನೇ ತಾರೀಕು ನಾಳೆ ಬಂದಿದೆಯಲ್ಲ, ಅದಕ್ಕೆ ಅವರು ಇಷ್ಟು ವಿಳಂಬ ಯಾಕೆ ಮಾಡಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ. ಅದು ಬಹುಶಃ ತಾವು ಅದನ್ನ ಅವ್ರಿಗೆ ಕೇಳ್ಬೋದು, ಅವ್ರು ಉತ್ತರ ಕೊಡ್ಬೋದು. ಕಾರಣ ಏನು, ಆ ಒಂದು ಮರಾಠಿಗರ ಘಟನೆ, ನಮ್ಮ ಕಂಡಕ್ಟರ್ಗೆ ಮಸಿ ಬಡ್ದು ಅವರಿಗೆ ಹಾನಿ ಮಾಡಿದಂತ ಘಟನೆ ನಡೆದು ಬಹಳ ದಿವಸ ಆಗೋಯ್ತು. ಅದು ಒಂದು ಬಿಸಿ ಇದ್ದಾಗಲೇ 2-3 ದಿವಸದಲ್ಲಿ ಅದಕ್ಕೆ ಚಳವಳಿಯ ಒಂದು ರೂಪವನ್ನು ಕೊಟ್ಟು ಇವರು ಎಷ್ಟೇ ಆದ್ರೂ ಪ್ರತಿಭಟನೆ ಮಾಡೋದು. ಎರಡನೇ ವಿಷಯ, ಇಷ್ಟು ವಿಳಂಬದ ಜೊತೆಗೆ ಇವರಲ್ಲಿ ಒಗ್ಗಟ್ಟಿಲ್ಲ. ಇಲ್ಲಿ 3-4 ಬಣಗಳಿದೆ. ಕರ್ನಾಟಕ ಬಂದಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಒಂದು ಗುಂಪು, ವಾಟಾಳ್ ನಾಗರಾಜ್ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಅದೊಂದು 10-12 ಸಂಘಟನೆಗಳು. ಜೊತೆಗೆ ಇದನ್ನ ನೈತಿಕವಾದ ಬೆಂಬಲ ಕೊಡ್ತೀವಿ ಅಂತ ಮೆಜಾರಿಟಿ, ಅಂದ್ರೆ ಅವರಿಗೆ ಯಾವ ರೀತಿಯ ವಾಣಿಜ್ಯ ಬೇರೆ ದೃಷ್ಟಿಯಿಂದ ಮಕ್ಕಳಿಗೆ ಸ್ಕೂಲ್ಗಳು ಎಕ್ಸಾಮ್ ತೊಂದರೆ ಆಗ್ಬಾರ್ದು, ಅದನ್ನು ನಿಜ. ಸಮಾಜ ಎಂದ ಮೇಲೆ ಎಲ್ಲರನ್ನೂ ನಾವು ರಕ್ಷಿಸಬೇಕು, ಎಲ್ಲರ ಭಾವನೆಗಳನ್ನು ಗೌರವಿಸಬೇಕು. ಮೂರನೇದು, ಇದಕ್ಕೆ ಬೆಂಬಲ ಕೊಡುವುದಿಲ್ಲ ಅಂತಕ್ಕಂಥ ಗುಂಪುಗಳನ್ನ ನೋಡಿದ್ರೆ ಕನ್ನಡದ ಒಗ್ಗಟ್ಟಿನ ಒಂದು ಪ್ರಯತ್ನದಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಗುಂಪುಗಾರಿಕೆ ಇದೆ, ಒಡಕು ಇದೆ. ಈ ಒಡಕು ಗುಂಪುಗಾರಿಕೆಯಿಂದ ಆಯಾ ಒಂದು ಸಂಘಗಳ ನೇತಾರರು ನಮಗೆ ಬೇಕಾದವರ ಮೂಲಕ ಚಳವಳಿಯನ್ನ ಅದಾಗಿ ನಡೆಸುತ್ತಿದ್ದಾರೆ. ಇದು ಬರೀ ವಾಟಾಳ್ ನಾಗರಾಜ್ ಅಂತ ಅವರು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ MA ಸೋಷಿಯಾಲಜಿ ವಿದ್ಯಾರ್ಥಿ ಆಗಿದ್ರು. ಅವಾಗಿಂದ ನೋಡಿದ್ರಿ ಒಳ್ಳೆ ಛಲಗಾರ, ಅವರ ಮಾತಿನಲ್ಲಿ ಒಂದು ರೀತಿಯಲ್ಲಿ ಛಲ ಇರುತ್ತೆ. ಅದನ್ನು ಸರ್ಕಾರ ಮತ್ತು ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಅವರು ಬೆಂಬಲ ಕೊಡ್ತಾರೆ. ಆದರೆ ಈ ಒಂದು ಸನ್ನಿವೇಶದಲ್ಲಿ ಅವ್ರು ಯಾಕೆ ಈ ತಡ ಮಾಡಿದ್ರು ಅಂತ, ಅದರಿಂದ ನಾಳಿನ ಬಂದಿಗೆ ಬೆಂಬಲ ಸಿಗದೆ ಇರೋದಕ್ಕೆ ಇದು ಒಂದು ಕಾರಣ ಅಂತ. ಮೂರನೇ ನನ್ನ ಸಲಹೆ ಅವರೇ, ಈ ಚಳವಳಿಯನ್ನ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ರೆ ಬಹುಶಃ ಅದು ಇಡೀ ಭಾರತವನ್ನೇ ಅದು ಆಕರ್ಷಿಸ್ತಾ ಇತ್ತು, ಭಾರತಕ್ಕೆ ಸಂದೇಶ ಹೋಗ್ತಾ ಇತ್ತು. ಯಾಕಂದ್ರೆ ಮಹಾರಾಷ್ಟ್ರದ ಒಂದು ತಂಟೆಯನ್ನ ಮಾಡ್ತಕ್ಕಂಥದ್ದನ್ನ ಮುಖ್ಯವಾಗಿ ಇಟ್ಕೊಂಡು ಉಳಿದ 20 ಅಥವಾ 19 ಏನು ಬೇಡಿಕೆಗಳಿಟ್ಟಿದ್ದಾರೆ ಅವೆಲ್ಲವೂ ಬಹಳ ಕಾಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಚಳವಳಿಯ ಒಂದು ಪ್ರಮುಖ ಅಂಶಗಳು. ಆದ್ರಿಂದ ಇವರು ರಾಜೀನಾಮೆ ಕೊಡಬೇಕು ಬೆಳಗಾವಿ ಜಿಲ್ಲೆಯ ಶಾಸಕರು. ಎಲ್ಲಿ ಕೊಡ್ತಾರೆ? ಯಾರು ಕೊಡಲ್ಲ. ಕಾರಣ ಏನು, ಆಯಾ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥವ್ರನ್ನ ಇವರು ಮೊದಲು ಚಳವಳಿಯಲ್ಲಿ ಅವ್ರನ್ನ ಭೇಟಿ ಮಾಡಿ, ನಾವು ಈ ರೀತಿ ಚಳವಳಿ ಮಾಡ್ತೀವಿ, ನಿಮ್ ಬೆಂಬಲ ಕೊಡಿ ಅಂತ ವಿರೋಧ ಪಕ್ಷದವರು ಕೇಳಿ. ಅದರಿಂದ ಇದು ಎಲ್ಲಿಯೋ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಇದೆ ಮತ್ತು ಈ ಕೊರತೆಯನ್ನ ಅವರು ನಿಭಾಯಿಸಿದ್ರೆ ಬಹುಶಃ ಇದನ್ನ ಒಂದು ವಾರದಲ್ಲಿ, ಆ ಘಟನೆ ನಡೆದ ಒಂದು ವಾರದಲ್ಲಿ ಇದ್ರೆ ಬಹುಶಃ ಅದು ಹೆಚ್ಚು ಪರಿಣಾಮಕಾರಿ ಆಗ್ತಿತ್ತು. ಈಗ ಅದು ಒಂದು ರೀತಿಯಲ್ಲಿ ಕನ್ನಡದ ಸ್ವಾಭಿಮಾನದ, ಕನ್ನಡಿಗರ ಒಂದು ಆತ್ಮಗೌರವದ, ಕನ್ನಡದ ಹಿತರಕ್ಷೆಯನ್ನ ನಾವು ಬಯಸ್ತಕ್ಕಂಥ ಒಂದು ಏನು ಗುಂಪುಗಳಿವೆ, ಆ ಗುಂಪುಗಳಲ್ಲಿ ಪ್ರಪ್ರಥಮವಾಗಿ ಮೊದಲಿನಿಂದಲೂ ಬಂದಂತ ಇತಿಹಾಸವುಳ್ಳ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಹೋರಾಟ ಇದೆಯಲ್ಲ, ಅದಕ್ಕೆ ತನ್ನದೇ ಆದಂತ ಬೆಲೆ ಗೌರವ ಸಿಗುತ್ತೆ. ಆದರೆ ಕರ್ನಾಟಕದ ಒಗ್ಗಟ್ಟಿನ ಪ್ರದರ್ಶನ ಆಗ್ಲಿಲ್ಲ ಎಂತಕ್ಕಂಥದ್ದು ನಮ್ಮಂತ ವೀಕ್ಷಕರ ಅಥವಾ ಅಭಿಪ್ರಾಯ ಪಡ್ತಕ್ಕಂಥವರ, ಸೂಚನೆಯನ್ನ ಕೊಡ್ತಕ್ಕಂಥವರ ಅಭಿಪ್ರಾಯ. ಅದರಿಂದ ಈ ದೃಷ್ಟಿಯಲ್ಲಿ ನೋಡಿದ್ರೆ ಅದು ಈ ಡಿಬೇಟ್ ನಲ್ಲಿ ಅವರು ಸಮರ್ಥಿಸಿಕೊಳ್ಬಹುದು. ಆದ್ರೆ ನಾಳೆ ಅದು ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ, ಎಷ್ಟು ಜನರು ಇದ್ರ ಪರವಾಗಿದ್ದಾರೆ, ಎಷ್ಟು ಜನರು ಇದ್ರ ಪರವಾಗಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಒಡಕನ್ನ ತೋರಿಸುತ್ತೆ. ಕನ್ನಡಿಗರು ಯುನೈಟೆಡ್ ಅಲ್ಲ, ಕನ್ನಡಿಗರು ಒಗ್ಗಟ್ಟಾಗಿಲ್ಲ. ಈ ಸಂದೇಶವ ಬಹುಶಃ ಮರಾಠಿಗರಿಗೆ ಆಗಲಿ ಅಥವಾ ಬೇರೆ ರಾಜ್ಯದವರಿಗೆ ಆಗಲಿ, ನಾವು ತಮಿಳುನಾಡಿನೊಂದಿಗೆ ನೀರಿನ ವಿವಾದವನ್ನು ಇಟ್ಕೊಂಡಿದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದಾಗ ಈ ರೀತಿಯ ಅನೇಕ ಸಂಶಯಗಳು, ಪ್ರಶ್ನೆಗಳು ಉದ್ಭವ ಆಗ್ತವೆ. ಆದ್ರೆ ಈಗೇನೋ ನಾಳೆ ಒಂದು ಚಳವಳಿಯನ್ನು ಅವರು ಘೋಷಣೆ ಮಾಡಿದ್ದಾರೆ, ಅದು ಯಶಸ್ಸಾಗ್ಲಿ.
ಕನ್ನಡಿಗರ ಒಗ್ಗಟ್ಟನ್ನು ಸಾಧಿಸುವ ಒಂದು ಪ್ರಯತ್ನವನ್ನ ಪಾಟೀಲ್ ನಗರದವರು ಹಿರಿಯ ಒಬ್ಬ ಹೋರಾಟಗಾರರಾಗಿ ಮಾಡಬೇಕು. ಉಳಿದವರು ಅವರಿಗೆ ಸಹಕಾರ ಕೊಡಬೇಕು. ಇದರಲ್ಲಿ ಯಾವುದೇ ಗುಂಪು ಹಿತಾಸಕ್ತಿ ಹಿಡನ್ ಅಜೆಂಡಾ ಇರಕೂಡದು ಎಂತಕ್ಕಂಥದ್ದು ನನ್ನ ಒಂದು ಒಟ್ಟಾರೆ ಅಭಿಪ್ರಾಯ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ತಾಯ್ನಾಡು ರಾಘವೇಂದ್ರ ಅವರೇ, ನೀವು ಹೇಳಬೇಕು, ಈ ದಿನಗಳಲ್ಲಿ ಮರಾಠಿಗರ ಕಿತಾಪತಿ ಹೆಚ್ಚಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು? ಒಂದು, ಅವತ್ತು ಮಸಿ ಬಳಿಯೋ ಸಂದರ್ಭದಲ್ಲಿ ಆ ದೃಶ್ಯ ನೋಡಿದ್ರೆ ಕರುಳು ಹೆಂಗೆ ಚುರ್ರನ್ನತ್ತೆ ಅಂತ ಹೇಳೋದು ನಾನು. ಇವತ್ತು ಆ ಮಸಿ ಬೆಳೆಸ್ಕೊಂಡಂತಹ ವ್ಯಕ್ತಿ ಯಾರಿಗೋ ಗಂಡ, ಯಾವುದೊಂದು ಮಗುಗೆ ತಂದೆ. ಹಾಗಾಗಿ ಆ ಮನೆಯಲ್ಲಿ ಆ ವ್ಯಕ್ತಿ ಹೀರೋ ಆಗಿರ್ತಾನೆ. ಯಾರ್ದೋ ಕೈಲಿ ಮಸಿ ಬಳಸ್ಕೋಬೇಕಾದ್ರೆ ಆದಂತಹ ಝೀರೋ ಇದೆಯಲ್ಲ, ಅದು ಇಡೀ ಪುರುಷ ಕುಲಕ್ಕೆ ಅಥವಾ ಕನ್ನಡಿಗರಾದಂತಹ ಅಪಮಾನ. ಇಂಥ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸರ್ಕಾರಗಳು ಮುಂದಾಗಬೇಕು. ಯಾಕೆ ಕೈಲಾಗ್ದಂಗೆ ಕೂತ್ಕೊಂಡ್ಬಿಟ್ಟಿದ್ದಾವಲ್ಲ? ಅಲ್ಲ, ಈಗ ನೋಡಿ, ತಕ್ಷಣ ಮಸಿ ಬೆಳೆದ ತಕ್ಷಣವೇ ನಮ್ಮ GTV ಕನ್ನಡ ನ್ಯೂಸ್ ಅವ್ರು ನೀವು ಪ್ರಸಾರ ಮಾಡಿದ್ರಿ. ಅವತ್ತಿನ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ, ಅವರಿಗೆ ಧಿಕ್ಕಾರ ಹಾಕಿದ್ದೀವಿ, ಖಂಡನೆ ಮಾಡಿದ್ದೀವಿ. ಇದು ಯಾವುದೇ ಬಂದಾಗಲಿ ಅಥವಾ ಏನೇ ಆಗಲಿ ತಕ್ಷಣಕ್ಕಾಗಬೇಕು. ಇದೇನೋ ನಾವು ಹಲಸಿದಣ್ಣ ನಿನ್ನೆ ಮಾಡಿರೋ ಅನ್ನ ಇವತ್ತು ಊಟ ಮಾಡ್ದಂಗೆ. ನಾವೇನು ವಾಟಾಳ್ ನಾಗರಾಜ್ ಅವರಿಗೆಲ್ಲ ಹೇಳೋ ಅಷ್ಟು ದೊಡ್ಡವರಂತೂ ಅಲ್ಲ. ಆದರೆ ಮರಾಠಿಗರ ವಿರುದ್ಧ ಹೋರಾಟಕ್ಕೆ, ತಮಿಳುನಾಡು ಎಲ್ಲ ವಿರುದ್ಧ ಹೋರಾಟಕ್ಕೆ ನಾವು ಯಾವತ್ತೂ ಶತಸಿದ್ಧವಿದ್ದೇವೆ. ಆದರೆ ಇದು ಶನಿವಾರನೇ ಯಾಕೆ ಬಂದಿಟ್ಕೊತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇನ್ನೊಂದು, ನಾಳೆ ನಾವು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಇಟ್ಕೊಂಡಿದ್ದೇವೆ. ಕನ್ನಡ ರಾಜ್ಯೋತ್ಸವ, ಮಹಿಳಾ ಒಂದು ರಾಜ್ಯೋತ್ಸವವನ್ನು ಹಾವೇರಿ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದೇವೆ. ನಾಳೆ ನಾವು ರಕ್ತ ಕೊಟ್ಟೆವು. ನಾವು ಕನ್ನಡ ಮತ್ತು ಈ ಮರಾಠಿಗರನ್ನು ನಮ್ಮಲ್ಲಿ ಏನಿದೆ ಈ ಥರ ಮಸಿ ಬೆಳೆಯೋದಕ್ಕೆ ಬಿಡಲ್ಲ ಅನ್ನೋದೊಂದು ಸಂದೇಶಕ್ಕೋಸ್ಕರ ರಕ್ತ ಕೊಟ್ಟು ರಕ್ತದಾನ ಶಿಬಿರ ಇಟ್ಕೊಂಡು ಹಾವೇರಿ ಜಿಲ್ಲೆ ರಾಣಿಬೆನ್ನೂರಲ್ಲಿ ನಾಳೆ ಸಾಯಂಕಾಲ ಇಷ್ಟೊತ್ತಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಮ್ಮ ಉದ್ದೇಶ ಏನು ಅಂದರೆ ಎಲ್ಲ ಒಟ್ಟಾಗಬೇಕು. ಹಿರಿಯ ಹೋರಾಟಗಾರರು, ಈಗ ನಮ್ಮದು ಒಂದು 5-6 ಲಕ್ಷ ಜನ ನಾವು ಸಂಘಟನೆ ಇಟ್ಕೊಂಡಿದ್ದೇವೆ. ಅವ್ರು ಯಾವಾಗ ಸಭೆ ಮಾಡ್ತಾರೆ, ಎಲ್ಲಿ ಕರೀತಾರೆ, ನಮ್ಮನ್ನು ಯಾರನ್ನೂ ಕರೆಯಲ್ಲ, ನಮ್ಮನ್ನು ಗುರ್ಸಲ್ಲ. ಈಗ ಹಂಗಿದ್ದಾಗ ಎಲ್ಲಿಂದ ಒಗ್ಗಟ್ಟು ಮೂಡುತ್ತೆ? ಈಗಾಗಲೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣದವ್ರು ಇರ್ಬೋದು, ಅಲ್ಲಿ ಹೋಗಿದ್ದಾರೆ. ಅವ್ರು ಹೋದಾಗ ಇವಾಗ ಏನು ಅಲ್ಲಿ ಆ ಕಂಡಕ್ಟ್ರನ್ನ ಅವಮಾನಿಸಿದಂಥ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಆಗಿದೆ, ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ. ಈಗೆಲ್ಲ ಆಗಿದೆ. ನಾವು ಇವಾಗ ಈ ಬಂದನ್ನು ಮಾಡಿ ಇವತ್ತು ನೋಡ್ರಿ, ಎಣ್ಣೆ, ಬೇಳೆ, ಕಾಳು ಎಲ್ಲ ರೇಟ್ ಜಾಸ್ತಿ ಆಗಿದೆ. ಒಂದು ಕಡೆ ಮತ್ತೆ 1ನೇ ತಾರೀಕಿಂದ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾರಂತೆ. ಈಗ ಬಂದ್ ಮಾಡಿದರೆ ಲಾಸ್ ಆಗೋದು ಯಾರಿಗೆ? ನಾಳೆ ಸರ್ಕಾರ ಅದನ್ನೇ ಒಂದು ಹಣಕಾಸಿನ ಮಂತ್ರಿ, ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ನೋಡಪ್ಪ ಬಂದ್ ಮಾಡಿಬಿಟ್ಟಿದ್ರು, ಇವತ್ತು ಇಷ್ಟು ಲಾಸ್ ಆಗಿದೆ, ಇಷ್ಟು ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ. ಅವರಿಗೆ ಬೆಲೆ ಏರಿಕೆ ಮಾಡೋದಕ್ಕೆ ಒಂದು ದಾರಿ ದೀಪ ಅಷ್ಟೇ, ಇದು ಬೇರೆ ಏನೂ ಆಗಲ್ಲ. ಯಾವುದು ಬಂದ್ ಮಾಡಿದ್ರೆ ಏನೂ ಆಗಲ್ಲ. ಬಂದ್ ಮಾಡೋದ್ರ ಬದಲಿಗೆ ಅವ್ರು ಯಾರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವರಿಗೆ ಮಸಿ ಬಳಿಯುವಂಥ ಕೆಲಸ ಮಾಡೋಣ, ಅವರ ಫೋಟೋಗಳಿಗೆ ಚಪ್ಪಲಿ ಹಾರ ಹಾಕುವಂಥ ಕೆಲಸ ಮಾಡೋಣ. ಇವಾಗೂ ನೋಡ್ರಿ ಇಷ್ಟೆಲ್ಲ ಓಡ್ತಾ ಇದೆ. ಈಗ ನಮ್ಮ ಸ್ನೇಹಿತರು ಒಂದು ವಿಡಿಯೋ ಕಳಿಸಿದ್ರು, ಇವತ್ತು ಕೂಡ ಬೆಳಗಾವಿ ಜಿಲ್ಲೆ ಗಡಿ ಭಾಗದಲ್ಲಿ ಆ ಎಮ್ಮ ಹೋಗ್ಬಿಟ್ಟು ಮರಾಠಿ ಭಾಷೆಗಳಲ್ಲಿ ಫೋಟೋ ಹಾಕ್ಸ್ಕೊಂತಾರೆ. ಅಂದರೆ ಇವ್ರಿಗೆ ಏನಾದ್ರು ಕರ್ನಾಟಕದಲ್ಲಿ ಉಳಿಯೋದಕ್ಕೆ ಮನುಷ್ಯತ್ವ ಇದೆಯಾ? ಇವರು ನಮ್ಮ ಕರ್ನಾಟಕದ ತೆರಿಗೆ ದುಡ್ಡಲ್ಲಿ ಇವರು ಸಂಬಳ ತಗೊಂಡು ಒಂದು ಸಚಿವೆ ಅಂತ ಹೇಳಿಸ್ಕೊಳ್ಳೋದಕ್ಕೆ ನಾಚಿಕೆ ಮಾನ ಮರೆಯೋದಿಲ್ವಾ? ಏನು ಕತ್ತೆ ಕಾಯ್ತಾರ ಅಲ್ಲಿ 14 ಜನ MLAಗಳು ಇದರಲ್ಲಿ? ಇವತ್ತು ನೋಡಿ ಏನಾಗಿದೆ. ಯಾವುದಕ್ಕೆ ಹೋರಾಟ ಮಾಡಬೇಕಿತ್ತು ನಮ್ಮ ವಿಧಾನಸೌಧದಲ್ಲಿ? ಏನಕ್ಕೆ ಹೋರಾಟ ಮಾಡ್ಬೇಕ್ರಿ? ಇವತ್ತು ರೈತರಿಗೆ ಕರೆಂಟ್ ಕೊಡೋ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ರಾತ್ರಿ 2 ಗಂಟೆ ಕರೆಂಟ್ ಕೊಡುತ್ತೆ. ರಾತ್ರಿ ಹಾವು ಚೇಳಲ್ಲಿ ಏನು ತೋಟಕ್ಕೆ ನೀರು ಬಿಡ್ತೀರಾ? ಎಲ್ಲ ಗಿಡಗಳು ಒಣಗೋಗ್ತಾ ಇದೆ, ತೋಟಗಳು ಒಣಗೋಗ್ತಾ ಇದೆ. ಅದನ್ನು ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಅವರ ಬುಡ ಭದ್ರ ಮಾಡ್ಕೊಳ್ಳೋಕ್ಕೆ. ಅಲ್ಲಪ್ಪ, ನಿನ್ನ ಕಚ್ಚೆ ಭದ್ರವಾಗಿದ್ರೆ ನಿನಗೆ ಯಾಕೆ ಹನಿ ಟ್ರಾಪ್ ಮಾಡ್ತಾರೆ? ನಿನ್ನ ಕಚ್ಚೆ ಭದ್ರವಾಗಿಟ್ಕೋ, ಅವಾಗ ನಿನ್ ಹನಿ ಟ್ರಾಪ್ ಮಾಡಲ್ಲ. ನನಗೇನೋ ಮೋಸ ಮಾಡಿಬಿಟ್ರು, ನನ್ನನ್ನು ಯಾರೋ ಬಿಟ್ಬಿಟ್ರು, ಹನಿ ಟ್ರಾಪ್. ಏನ್ರಿ ಸರ್ಕಾರ ಎತ್ತಲ ಹೋಗ್ತಾ ಇದ್ದಾರೆ. ನಾವು ನೋಡಿ ಒಳ್ಳೆ ನ್ಯೂಸ್ಗಳನ್ನು ನೋಡ್ತಾ ಇರ್ತೇವೆ. ಮಕ್ಕಳಿಗಳಿಗೆ ನೋಡಪ್ಪ, ಕಲಿ, ವಿಧಾನಸೌಧ ಒಳಗಡೆ ಹೋದರೆ ಈ ರೀತಿ ಚರ್ಚೆ ಮಾಡಬೇಕು, ನೀನು ಈ ರೀತಿ ಮಾಡಬೇಕು ಅಂತ ಮುಂಚೆ ನಾವು ಮಕ್ಕಳಿಗಳಿಗೆ ಹೇಳ್ತಿದ್ವಿ. ಈಗ ನ್ಯೂಸ್ ಚೇಂಜ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಅಲ್ಲಿ ಇರೋರೆಲ್ಲ ಕಚ್ಚೆ ಹರಕರು ಎಲ್ಲರೂ ನೋಡ್ರಿ. 48 ಜನ ಇವತ್ತು ಸಿಡಿಗಳು ನಮ್ದಿದೆ ಅಂತ ಅನುಮಾನ ಪಡ್ತಾರೆ. ಅಂದ್ರೆ ಇವರಿಗೆಲ್ಲ ನಾವು ಯಾಕ್ರಿ ಓಟ್ ಹಾಕ್ಬೇಕು? ಈ ನನ್ನ ಮಕ್ಕಳನ್ನ ಮನೆಗೆ ಹೆಂಗೆ ಕರಿಬೇಕು? ಹೆಂಡ್ರು ಮಕ್ಳು ಇರ್ತಾರೆ, ತಂಗಿದಿರು ಇರ್ತಾರೆ, ತಾಯಂದಿರು ಇರ್ತಾರೆ. ಇವ್ರನ್ನ ಮನೆಗೆ ಕರೆದ್ಬಿಟ್ಟು ನಮ್ಮ ಮನೆಗೆ MLA ಬಂದ್ಬಿಟ್ಟಪ್ಪ ಅಂತ ಖುಷಿ ಪಡುವಂತ ಕಾಲ ಇತ್ತು. ಇವತ್ತು ಅಯ್ಯೋ ನಮ್ಮ ಊರಿಗೆ MLA ಬಂದವನೇ, ನಮ್ಮನೆ ಕರಿಬಾರ್ದಪ್ಪ ಅವನ್ನ, ಕರೆದ್ಬಿಟ್ರೆ ನಮ್ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತಾನೋ ಅಂತ ಕಾಲ ಬಂದ್ಬಿಟ್ಟಿದ್ದಾರೆ. ಇವತ್ತು ಎಲ್ಲಿಂದ ಮಾಡೋಕ್ಕಾಗತ್ತೆ ಹೇಳಿ? ಅದಕ್ಕೆ ಹೋರಾಟ ಮಾಡ್ತಾರೆ ನೋಡಿ. ಭಾಷೆ ಇವತ್ತು ನೀವೆಲ್ಲ ಮಾಧ್ಯಮದವರು ಭಾಷೆ ಬಗ್ಗೆ ತಗೊಂಡಿದ್ರ, ಯಾವನಾದ್ರು ಒಬ್ಬನ ಧ್ವನಿ ಎತ್ತಿದಾನ ಅಲ್ಲಿ ವಿಧಾನಸೌಧದಲ್ಲಿ? ಈ ತರ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲ್ರಿ, ಒಬ್ಬನ ಧ್ವನಿ ಎತ್ತಿದಾನ. ಹಾಗಾದ್ರೆ ಇವ್ರಿಗೆ ಭಾಷೆ ಬೇಡವಾ? ಇವ್ರು ತಿಂತಾರದು ನಮ್ಮ ಕನ್ನಡದ ಅನ್ನ ಅಲ್ವಾ? ಇವ್ರು ಕುಡಿತಾರದು ಕಾವೇರಿ ನೀರಲ್ವಾ? ಇವ್ರೇನು ಬೆಳಗಾವಿ ಎಲ್ಲಿಂದ ಇದೆ? ಬೆಳಗಾವಿ ಪಾಕಿಸ್ತಾನದಲ್ಲಿ ಇದೆಯಾ? ರೈಟ್ ಬಸವರಾಜ್ ಅವರೇ, ಚಂಬಿ ಪುರಾಣಿಕ್ ಸರು ಮತ್ತು ರಾಘವೇಂದ್ರ ಅವರು ಮಾತಾಡಬೇಕಾದ್ರೆ 2 ಪ್ರಮುಖ ವಿಚಾರ ಉಲ್ಲೇಖ ಮಾಡಿದರು. ಒಂದು, ಸಂಘಟನೆಗಳ
ಒಗ್ಗಟ್ಟಿನ ಕೊರತೆ. ಇನ್ನೊಂದು, ಹಸ್ದಾಗ ಊಟ ಕೊಟ್ಟಾಗ, ಬಾಯಾರಿಕೆ ಆದಾಗ ನೀರು ಕೊಟ್ಟಾಗ ಅದಕ್ಕೊಂದು ಮೀನಿಂಗ್ ಅಂತಿರುತ್ತೆ, ಅದಕ್ಕೊಂದು ಅರ್ಥ ಅಂತಿರುತ್ತೆ. ಆವಾಗಲೇ ಪುಣ್ಯ ಅನ್ನೋದು ದಕ್ಕೋದು. ಅವತ್ತಾವತ್ತೋ ಮಸಿ ಬೆಳೆದು ಇವತ್ತು ಅದಕ್ಕೆ ಹೋರಾಟ ಮಾಡಿದ್ರೆ ಏನು ಪ್ರಯೋಜನ ಅಂತ ನೇರವಾಗಿ ಕೇಳ್ತಿದ್ದಾರೆ. ಮೇಡಮ್, ಈಗ ಏನಾಗುತ್ತಂದರೆ, ಒಂದು ಅಸ್ತ್ರ ಸಿಗಬೇಕಾದ್ರೆ ಬಂದ್ರಿಂದ ಸಿಗಲ್ಲ. ನಾವೆಲ್ಲ ಹೋರಾಟಗಾರರು, ಸರ್ಕಾರ ಇದೆ, ಒಂದು ಸಭೆ ಕರ್ರಿ, ಚಿಂತನಾ ಸಭೆ ಕರ್ರಿ. ಬಂದಿಗೆ ಬೆಂಬಲ ಇಲ್ಲ ನಮ್ಮದು, ಹೋರಾಟಕ್ಕೆ ಬೆಂಬಲ ಇದೆ ನಮ್ಮ ಕನ್ನಡ ಸೇನೆ. ನಾವೇನು ಹೇಳ್ತೀವಿ ಅಂದರೆ, ಹಿರಿಯ ಹೋರಾಟಗಾರರಲ್ಲ, ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. 55-60 ವರ್ಷದ ಹೋರಾಟಗಳು ಮಾಡ್ಕೊಂಬಂದಿದ್ದಾರೆ. ಸಾರಾ ಗೋವಿಂದ ಇರ್ಬೋದು, ವಾಟ ನಾಗರಾಜ ಆಗಿರ್ಬೋದು, ಎಲ್ಲ ನಾರಾಯಣಗೌಡ ಆಗಿರ್ಬೋದು. ನಾವೇನು ಹೇಳ್ತೀವಿ ಅಂದರೆ, ಎಲ್ಲ ಹೋರಾಟಗಾರರಿಗೆ ಒಂದು ಚಿಂತನ ಸಭೆ ಕರೆದು ಬಂದು ವಿಚಾರ ನಾವು ಸಡನ್ಲಿ ಏಕೆ ನಾವು ಕೊಡೋದು ಬೇಡ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟಗಾರೆಲ್ಲ ಸೇರಿ ಒಂದು ಚಿಂತನ ಸಭೆ ಮಾಡಿ ಹೋಗಿ ಒಂದು ಮನವಿ ಕೊಡೋಣ ಮೊದಲನೇ ಆಗಿ. DK ಉಪಮಂತ್ರಿ ಆಗ್ಬೋದು, ಮತ್ತು ಮುಖ್ಯಮಂತ್ರಿ ಆಗ್ಬೋದು. ವಿಧಾನಸೌಧದಲ್ಲಿ ಒಂದು ಸಭೆ ಕರೆದು ಚಿಂತನ ಸಭೆ ಮಾಡಿ, ಈ ಥರ ನಮ್ಮ ಕರ್ನಾಟಕ ಈ ಥರ ಮೇಕದಡ್ಡಿ ವಿಚಾರ ಆಗ್ಬೋದು, ಒಗನೇಕಲ್ ವಿಚಾರ ಆಗಿರ್ಬೋದು, ಬೆಳಗಾವಿ ವಿಚಾರ ಆಗಿರ್ಬೋದು, ಎಲ್ಲ ಸೇರಿ ಒಗ್ಗಟ್ಟಾಗಿ ಎಲ್ಲ ಹೋರಾಟಗಾರರು ಕರೆದು ಚಿಂತನ ಸಭೆ ಮಾಡಿದರೆ ಹೋರಾಟ ಸಕ್ಸಸ್ ಆಗ್ತಿತ್ತು. ಅದರಿಂದ ಇವತ್ತು ನಮ್ಮ ರಾಜಕೀಯ ಭಾಳಷ್ಟು ಚುರುಕಾಗಬೇಕಾಗಿದೆ. ಇವತ್ತು 224 ಜನ ಶಾಸಕರು, ಸೆಂಟ್ರುಗಳು ಬೆಳಗಾವಿ ವಿಚಾರ ಕನ್ನಡದ ಬಗ್ಗೆ ಅವರಿಗೆ ಅರಿವೇ ಇಲ್ಲ. ಏನಾಗ್ತಾಯಿದೆ, 28 ಜನ ಸಂಸದರುಗಳಿದ್ದಾರೆ, ಒಬ್ಬರು ದನಿ ಎತ್ತಿಲ್ಲ. ಇವ್ರೇನು ಕತ್ತೆ ಕಾಯಕ್ಕೆ ಹೋಗ್ತಾರೆ? ನಾವೆಲ್ಲ ಹೋರಾಟಗಾರರೇ ಹೋರಾಟ ಮಾಡಿಕೊಂಡು ಕೇಸ್ಗಳು ಹಾಕ್ಕೊಂಡು ಜೈಲಿಗೆ ಹೋಗಿ ಹೋರಾಟಗಾರ ನಾವು ಇದು ಕಬ್ಜಾ ತೊಗೊಂಡಿದ್ದೀವಿ ನಾವು ಕರ್ನಾಟಕನ. ನೀವು ಸಂಪಾದನೆ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ, ಸಂಬಳ ತೊಗೊತಿದ್ದಾರೆ ಸರ್ಕಾರದ್ದು, ಎಲ್ಲ ಮಾಡ್ತೀರಿ, ಯಾಕೆ ದನಿ ಎತ್ತಲ್ಲ? ಒಗ್ಗಟ್ಟಿಲ್ಲ ಅಂತ ನೀವು ಒಪ್ಕೋತಾ ಇದ್ದೀರಾ ಸಂಘಟನೆಗಳ ನಡುವೆ. ಯಾಕೆ ಒಗ್ಗಟ್ಟಿಲ್ಲ ಹಾಗಾದರೆ? ಒಗ್ಗಟ್ಟಿಲ್ಲ ಅಂದರೆ ಅದೇ, ಈಗ ಒಬ್ಬರು ನಂದೇ ನಡಿಬೇಕು ಕರ್ನಾಟಕದಲ್ಲಿ, ಇನ್ನೊಬ್ರು ನಡಿಬಾರ್ದು. ನಾನು ಹೇಳ್ತಂದ್ರೆ ಎಲ್ಲ ಹೋರಾಟ ಈ ಶಾಲೆ ಹಾಕಿದ್ಮೇಲೆ ನಾವೆಲ್ಲ ಒಂದು ಕುಟುಂಬ ಸದಸ್ಯರುಗಳು ಎಲ್ಲರೂ ವಿಶ್ವಾಸ ತೊಗೊಳ್ರಿ ಅಂತ ನಾವು ಹೇಳೋದು. ನಾವೇನು ಅವ್ರ ಬಗ್ಗೆ ದೂರ ಹೇಳ್ತಾ ಇಲ್ಲ, ವಿಶ್ವಾಸ ತೊಗೊಳ್ರಿ ಫಸ್ಟು. ಎಲ್ಲರೂ ಒಂದು ಸಭೆ ಮಾಡಿ ಕರೆದು, ಫೋನ್ ಮುಖಾಂತರ ಕರೆದು, ಹೋಟ್ಲಲ್ಲಿ ಒಂದು ಮೀಟಿಂಗ್ ಮಾಡಿ, ಗುಪ್ತ ಮೀಟಿಂಗ್ ಮಾಡಿ, ಆಮೇಲೆ ಸರ್ಕಾರಕ್ಕೆ ಹೋಗಿ ಎಚ್ಚರಿಕೆ ಕೊಡೋಂಥ ಕೆಲಸ ಮಾಡ್ಬೋದು. 6 ಕೋಟಿ ಕನ್ನಡಿಗರು ಇದ್ದೀವಿ ನಾವು. ಬರೀ ಬಂದ್ ಮಾಡಿದ್ರೆ ನಮ್ಗೆ ನ್ಯಾಯ ಸಿಕ್ಕಲ್ಲ. ಇವತ್ತೊಂದು ಹಣ್ಣು ತಿನ್ಬೇಕಾದ್ರೆ ಮಂತ್ರ ಹಾಕಿದ್ರೆ ಹಣ್ಣು ಉದ್ರಲ್ಲ, ಕಲ್ತ ಹೊಡೆದ್ರೆ ಹಣ್ಣು ಉದುರುತ್ತೆ. ನಾವೆಲ್ಲರೂ ಗಡಿ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಭಾಗದಲ್ಲಿರುವಂತಹ ಕನ್ನಡಿಗರಿಗೆ ನನಗೇನಾದರೂ ಅನ್ಯಾಯ ಆದಾಗ, ನನಗೇನಾದರೂ ತೊಂದರೆ ಆದಾಗ ಪೊಲೀಸ್ನವ್ರು ಬರ್ತಾರೋ ಇಲ್ವೋ, ಕನ್ನಡ ಪರ ಹೋರಾಟಗಾರರು ಬಂದು ನಮ್ಮ ರಕ್ಷಣೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಿಮ್ಮ ಒಗ್ಗಟ್ಟಿನ ಕೊರತೆ ಅವರ ಆಸೆಗೆ ತಣ್ಣೀರು ಹಚ್ಚಿದಂಗೆ. ಮೇಡಮ್, ಈಗ ನಾವು ಬೆಳಗಾವಿಯಲ್ಲಿ ಹಿಂದೆ 2005ರಲ್ಲಿ ಕೂಡ ಅಲ್ಲಿ ವಿಜಯ್ ಪಾಂಡ್ರಂಗ ಮೋರೆ ಅಂತೇಳಿ ಮೇಯರ್ ಆಗಿದ್ರು ಬೆಳಗಾವಿಯಲ್ಲಿ. ಅವಾಗ ನಾನು ಬೆಳಗಾವಿ ಮಹಾರಾಷ್ಟ್ರ ಸೇರಿಸ್ಬಿಡ್ತೀನಿ ಅಂತ ಹೇಳಿದ್ದ. ನಾವು ಒಂದು ಚಾಲೆಂಜ್ ಮಾಡಿದ್ವಿ, ಬಾ ಮಗನೇ ಬೆಂಗಳೂರು ಬಾ, ಅನ್ನದಾನ ತೊಗೊಂಡೋಗಿ ಬಂದಿದ್ದೆ ಬೆಂಗಳೂರಿಗೆ. ನಾನು ಪ್ರವೀಣ್ ಶೆಟ್ಟಿಗೆ ಅವ್ನ ಮಕ್ಕಳು ಮಸಿ ಬೆಳೆದು 30 ದಿವಸ ಜೈಲಲ್ಲಿದ್ದೆ ನಾನು ಹೋರಾಟ ಮಾಡಿ. ನಾನೊಬ್ಬ ಮರಾಠಿಗ, ಈ ನಾಡಲ್ಲಿ ಅನ್ನ ತಿಂತಿದ್ದೀನಿ, ನೀರು ಕುಡಿತಾ ಇಲ್ಲೇ ಸತ್ರ ನಮ್ಮ ಮಣ್ಣು ಇಲ್ಲೇ ಮಾಡೋದು, ಮಹಾರಾಷ್ಟ್ರ ತೊಗೊಂಡೋಗಲ್ಲ. ಛತ್ರಿ ಇಲ್ಲಿ ಇಡೋದು ಮಹಾರಾಷ್ಟ್ರಿಗೆ ಹಿಡಿತಾ ಇದ್ದೀರಿ ನೀವೆಲ್ಲ. ನಾವು ಎಲ್ಲ ಮರಾಠಿಗೆ ಹೇಳಲ್ಲ, ನಾನು ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಅನ್ನ ತಿಂತಾ ಇದ್ದೀರಿ, ನೀವು ನೀರು ಕುಡಿತಾ ಇದ್ದೀರಾ, ನೀವೆಲ್ಲ ಕನ್ನಡಿಗರಾಗಿ ಬದುಕ್ರಿ ಅಂತ ನಾವು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದೀವಿ. ನಾವು ರಾಜಕಾರಣದವ್ರು ಮೊದಲಲ್ಲಿ ಯಾರು ಸೌಕರ್ ದಣಿಗಳು, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವ್ರು, ಅವ್ರನ್ನೆಲ್ಲ ಸಲಿಗೆ ಕಟ್ಟು ತಲೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ಅವ್ರನ್ನ ಕೂಡಲೇ ಅವತ್ತಿಂದ ಅವತ್ತೇ ಗಡಿಪಾರು ಮಾಡಿದ್ರೆ ಇಂಥ ಮಾತು ಅವರು ದನಿ ಎತ್ತಾರ, ನಮ್ಮ ಕನ್ನಡದನ್ನ ಮಸಿ ಬೆಳಿತಾರಲ್ಲ, ಹೊಡಿತಾ ಇರಲಿಲ್ಲ ಅವರು. ಈಗ ನಾವು 6 ಕೋಟಿ ಜನ ಇದ್ದೀವಿ. ನಾವು ಅಲ್ಲೆಲ್ಲ ಹೋಗಿ ಕಾಲಿಟ್ಟರೆ ಬೆಳಗಾವಿಯಲ್ಲಿ ಯಾರು MS ಮುಖಂಡರು ಉಳಿಯಲ್ಲ, ಎಲ್ಲರೂ ಒದ್ದೋಡಿಸ್ಬೇಕಾಗುತ್ತೆ. ಈ ಸರ್ಕಾರ ಕೂಡಲೇ ಈ ಶಾಸಕರುಗಳು 224 ಶಾಸಕರು ಇದೆಯೋ, ಇವತ್ತು ಅಧಿವೇಶನ ಸುಮಾರು 15 ದಿವಸ ನಡೀತು, ಒಂದು ದಿವಸನೇ ಖ್ಯಾತೆ ತೆಗಲಿಲ್ಲ ಅಧಿವೇಶನದಲ್ಲಿ ಕನ್ನಡದ ವಿಚಾರ ಆಗಲಿ. ರೈಟ್ ನಾಗೇಂದ್ರ ಅವರೇ, ಚಂಬಿ ಪುರಾಣಿಕ್ ಸರು ಮತ್ತು ಬಸವರಾಜರು ಮಾತಾಡಬೇಕಾದ್ರೆ ದ ರೋಲ್ ಆಫ್ ಸರ್ಕಾರ, ಗೌರ್ಮೆಂಟ್ ಹೆಂಗಿರುತ್ತೆ ಅನ್ನೋದನ್ನು ಉಲ್ಲೇಖ ಮಾಡ್ತಿದ್ರು. ಹೌದು, ಕನ್ನಡದ ರಕ್ಷಣೆ ಅಂದಾಗ ಗೌರ್ಮೆಂಟ್, ಸರ್ಕಾರದ ಪಾತ್ರ ಬಹಳ ದೊಡ್ಡದು. ಅಧಿವೇಶನವೂ ಆಯಿತು, ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಿದ್ದಾರೆ. ಕನ್ನಡದ ಬಗ್ಗೆ ಇಲ್ಲ, ಬೆಲೆ ಏರಿಕೆ ಬಗ್ಗೆ ಇಲ್ಲ, ಯಾವುದೋ ಮುಸ್ಲಿಮ್ ಅನ್ನುವಂಥ 4% ಮೀಸಲಾತಿ ಇಟ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಇವ್ರನ್ನ ನಂಬ್ಕೊಂಡು ಕನ್ನಡದ ರಕ್ಷಣೆ ಆಗುತ್ತೆ, ಕರ್ನಾಟಕದ ರಕ್ಷಣೆ ಆಗುತ್ತೆ ಅಂತ ಅನ್ಕೋಬೋದಾ? ನೋಡಿ ಮೇಡಮ್, ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ದೊಡ್ಡ ಇವರು ಜನಕ್ಕೆ ಮೋಸ ಮಾಡಿ ಬಂದಿರೋ ಸರ್ಕಾರ ಅಂತಲೇ ಹೇಳ್ಬೋದು. ಯಾಕಂದರೆ ಜನರ ಒಳಿತಿಗಾಗಿ ಬರೋದು, ಜನರಿಗೋಸ್ಕರ ಬರೋದು ಜನತಾ ಪರ ಸರ್ಕಾರ ಇರುತ್ತೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನು ನಡೀತಿದೆ ಅಂದರೆ ನಟು ಬಟ್ಲ ಲೂಸ್ ಆಗೋಗ್ಬಿಟ್ಟವೆ.
ಅವಕ್ಕೆ ಯಾವುದೋ ಒಂದು ಸಿದ್ಧಾಂತನೇ ಇಲ್ಲ ಇವತ್ತು. ಸಿದ್ಧಾಂತ ಇಲ್ಲದೆ ನಡೀತಾ ಇದೆ ಅದಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರನೇ. ಯಾಕಂದರೆ ಅವ್ರ ತಲೆಯಲ್ಲಿರೋದಿಷ್ಟೇ ನಾವು 5 ಗ್ಯಾರಂಟಿಗಳು ಕೊಟ್ಟು ಜನಕ್ಕೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಇಷ್ಟು ಬಿಟ್ಟರೆ ಅವರು ಕಾಂಗ್ರೆಸ್ ಬಂದಾಗಿಂದ ಇವತ್ತರೆಗೂ ಅದನ್ನೇ ಮಾತಾಡ್ತಾ ಇರೋದು. ನನ್ನ ಪ್ರಶ್ನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು 2,70,000 ಹುದ್ದೆಗಳಿದ್ದಾವೆ. ಅದನ್ನು ಭರ್ತಿ ಮಾಡೋಂಥ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ನಿಂತ ಸರ್ಕಾರ ಆಗಿದೆ. ಇವತ್ತು ಖಾಸಗಿ ಕಂಪ್ನಿಗಳು ಇವತ್ತು ತಲೆ ಎತ್ತಿದ್ದಾವೆ, ರಾಜ್ಯದಲ್ಲಿ ಸಾಕಷ್ಟು ತಲೆ ಎತ್ಬಿಟ್ಟಿದ್ದಾವೆ. ಇವತ್ತು ಹೊರ ರಾಜ್ಯದಿಂದ ವಲಸೆ ಬಂದು ಇಲ್ಲಿ ಕೆಲಸ ಮಾಡ್ಕೊತಾ ಇದ್ದಾರೆ. ಇಲ್ಲಿರೋ ಮೂಲ ಕನ್ನಡಿಗರಿಗೆ ಇವತ್ತು ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಇವತ್ತು ಯುವ ನಿಧಿ ಅಂತ ಸೃಷ್ಟಿ ಮಾಡಿಬಿಟ್ಟು ಇವರು ಏನು ಡಿಪ್ಲೊಮಾ ಮಾಡಿರೋರಿಗೆ 1,500 ರೂಪಾಯಿ ಮತ್ತು ಏನು ಪೋಸ್ಟ್ ಗ್ರಾಜುಯೇಟ್ ಮಾಡಿರೋರಿಗೆ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದು 2 ವರ್ಷ ಟರ್ಮ್ ಮಾತ್ರ. ಇವು ಬಂದು 2 ವರ್ಷ ಸರ್ಕಾರ ಆಗಿದೆ, ಎಷ್ಟು ಉದ್ಯೋಗಗಳು ಸೃಷ್ಟಿ ಮಾಡಿದ್ದಾರೆ ಅನ್ನೋ ಪ್ರಶ್ನೆ. ಆಮೇಲೆ ಎಷ್ಟು ಖಾಸಗಿ ಕಂಪ್ನಿಗಳಲ್ಲಿ ಎಷ್ಟು % ಆಫ್ ವೋಟ್ಸ್ ಕನ್ನಡಿಗರು ಕೊಟ್ಟಿದ್ದೀರಿ. ಇವತ್ತು ಇಲ್ಲಿ ನೆಲ ಬೇಕು, ಜಲ ಬೇಕು, ಇಲ್ಲಿ ಉದ್ಯೋಗ ಇಲ್ಲಿನ ಅವ್ರಿಗೆ ಎಲ್ಲ ಸರ್ಕಾರದ ಸವಲತ್ತುಗಳು ಬೇಕು. ಆದರೆ ಇಲ್ಲಿರೋಂಥ ಮೂಲ ನಿವಾಸಿ ಕನ್ನಡಿಗರಿಗೆ ಕೆಲಸ ಇಲ್ಲ ಅಲ್ಲಿ. ಅದನ್ನು ಈ ಸಚಿವರಾದ ಏನು ಇವತ್ತು ಕಾರ್ಮಿಕ ಸಚಿವರು ಇದ್ದಾರಲ್ಲ, ಎಷ್ಟು ಖಾಸಗಿ ಕಂಪ್ನಿಗಳಿಗೆ ಹೋಗಿ ಒಂದು ವೀಕ್ಷಣೆ ಮಾಡಿದ್ದಾರೆ. ಅಲ್ಲಿ ಎಷ್ಟು ಜನ ಕನ್ನಡಿಗರು ಕೆಲಸ ಕೊಟ್ಟಿದೆ ಅಂತ ಇವತ್ತು ನೋಡಿದ್ದಾರೆ. ಇವತ್ತು ಏನಾಗ್ತಾ ಇದ್ದಾರೆ, ಇವತ್ತು ಅಸ್ಸಾಂ ಕಡೆಯಿಂದ ಬರ್ತಾ ಇದ್ದಾರೆ, ಇವತ್ತು ನೇಪಾಳ ಕಡೆಯಿಂದ ಬರ್ತಾ ಇದ್ದಾರೆ. ಎಲ್ಲಿ ಅಲ್ಲ ನೀವು ನೋಡ್ಬೋದು ಬರ್ತಾ ಇದ್ದಾರೆ. ನಾನು ಅದನ್ನ ಸರ್ಕಾರ ಇದ್ದಾಗಲೂ ಬಂದ್ರು, ಕಾಂಗ್ರೆಸ್ ಬಂದ್ರು, ಬಿಜೆಪಿ ನಮ್ಮ ಪ್ರಶ್ನೆ ಏನಂತಂದ್ರೆ ಗಡಿ ಭಾಗದಲ್ಲಿ ಕನ್ನಡ ಪರ ಸಂಘಟನೆಗಳು ಕೈ ಇಟ್ಕೊಂಡು ಬರಬೇಡಿ ಅನ್ನಲ್ಲ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಇವತ್ತು ಯುವ ನಿಧಿ ಸೃಷ್ಟಿ ಮಾಡಿದವ್ರು ಯಾರು? ಕಾಂಗ್ರೆಸ್ ಏನು ಬಿಜೆಪಿ ಸರ್ಕಾರ ಮಾಡಿತಾ ಇಲ್ಲ JDS ಸರ್ಕಾರ ಮಾಡಿತಾ? ಯುವ ನಿಧಿ ಸೃಷ್ಟಿ ಮಾಡಿ ಅವ್ರಿಗೆ ನಾವು ಕೆಲಸ ಕೊಡೋಕ್ಕಾಗಲ್ಲ, ನಾವು 3,000 ಕೊಡ್ತೀವಿ, 1,500 ಕೊಡ್ತೀನಿ ಅಂತ ಇವರು ಏನು ಒಂದು ಯುವ ನಿಧಿ ಅಂತ ಸೃಷ್ಟಿ ಮಾಡಿದ್ರಲ್ಲ, ಇನ್ನೂ ಯಾಕೆ ಅದ್ರ ಬಗ್ಗೆ ಅವರು ಚಕಾರ ಎತ್ತಿಲ್ಲ? ಇದ್ರ ಬಗ್ಗೆ ಏನು ಸ್ಟ್ಯಾಂಡ್ ತಗೊಂಡ್ರು ಅವರು? ಮಹಾರಾಷ್ಟ್ರದಲ್ಲಿರೋದು ಬಿಜೆಪಿ ಸರ್ಕಾರ, ನೀವು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರ JDS ಅವರು, ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ? ಅಲ್ಲ, ನಾನು ಇದನ್ನ ಮಹಾರಾಷ್ಟ್ರ ಹೋಗಿ ಪ್ರಧಾನಮಂತ್ರಿ ಅವರಿಗೆ ಮನವಿ ಕೊಟ್ಟು, ಅಮಿತ್ ಶಾ ಅವರಿಗೆ ಮನವಿ ಕೊಟ್ಟು, ಈ ತರ ಕನ್ನಡದ ಜನಗಳಿಗೆ ಮಸಿ ಬೆಳೀತಾ ಇದ್ದಾರೆ ಮಹಾರಾಷ್ಟ್ರದವರು. ಅಲ್ಲಿ ಬಿಜೆಪಿ ಸರ್ಕಾರ ನೀವು ಮಹಾರಾಷ್ಟ್ರ ಬಗ್ಗೆ ಮಾತಾಡ ಬಂದಿದ್ರೆ ಕರ್ನಾಟಕ ಬಗ್ಗೆ ಮಾತಾಡ ನಮ್ಮ ರಾಜ್ಯದ ಸಮಸ್ಯೆ ಬೇಕಾದ್ರೆ ನಮ್ಗೆ ಈ ಚರ್ಚೆನ ಈ ಚರ್ಚೆನ ನಾವು ಈ ಡಿಬೇಟ್ ಒಂದು ನಿಮಿಷ ಕೇಳಿ. ಈ ಡಿಬೇಟ್ ನ ಮಹಾರಾಷ್ಟ್ರದಲ್ಲಿ ಡಿಬೇಟ್ ಕುತ್ಕೊಂಡು ಮಾತಾಡೋಣ. ಇವತ್ತು ನಮ್ಮ ರಾಜ್ಯದ ಜ್ವಲಂತ ಸಮಸ್ಯೆಗಳು, ಆ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ಎಷ್ಟು ಮಟ್ಟಿಗೆ ಹೋರಾಟ ಸಂಪರ್ಕ ಕೊಡ್ತಾ ಇವತ್ತು ಏನಾಗಿದೆ ರಾಜ್ಯದಲ್ಲಿ ಮೇಡಮ್, ಇವತ್ತು ಸೀನಿಯರ್ ಲೀಡರ್ಗಳು ಕರ್ನಾಟಕದ ಹೋರಾಟಗಳು ಏನಾಗಿದೆ ಇವತ್ತು ಅಂದ್ರೆ, ಅವರು ಮನೆಗೆ ಒಂದೊಂದು ಬೋರ್ಡ್ ಹಾಕೊಂಡಿದ್ದಾರೆ. ಸಂತೋಷ ಬೇಕು, ಕರ್ನಾಟಕ ಉಡಿಬೇಕು, ಕರ್ನಾಟಕ ನೆಲ ಬೇಕು, ಜಲ ಬೇಕು. ರಾಷ್ಟ್ರೀಯ ಪಕ್ಷ ವಿಷಯ ಬಿಡಿ, ವಿಷಯ ಬಿಡಿ. ವಿಷಯ ಬದಲ ಇವತ್ತು ಇವ್ರು ಏನ್ ಮಾಡ್ತಾ ಇದ್ರಲ್ಲ, ಇವತ್ತು ಏನ್ ಮಾಡ್ತಾ ಇದ್ದಾರೆ ಏನಾಗಿದೆ ಅಂದ್ರೆ, ಈ ಸಂಘಟನೆ ಕೂಡ ಏನಾಗಿದೆ ಇವತ್ತು ಈ ಆಯ್ತು. ಒಂದು ನಿಮಿಷ ಕೇಳಿ, ಮಾತಾಡ ಬಿಡ್ರಿ. ಒಂದು ನಿಮಿಷ ಮಾತಾಡ್ದ ನೀವು ಮಾತಾಡ ಬಿಟ್ಟೇನ್ರಿ, ಅಧ್ಯಕ್ಷ ಮಾಡಿ ವಿಷಯ ತಿಳಿಸೋಣ. ಇವತ್ತು ಮುಖ್ಯವಾಗಿ ಕನ್ನಡ ಪರ ಸಂಘಟನೆಗಳು ಏನಿದಾವೋ ಅವ್ರು ನಾನು ಅಭಿನಂದನೆ ಮಾಡ್ತೀನಿ. ರಾಜ್ಯದ ಎಲ್ಲ 7 ಕೋಟಿ ಜನಪರವಾಗಿ ನಾನು ಅಭಿನಂದನೆ ಮಾಡ್ತೀನಿ. ಆದರೆ ನಿಮ್ಮಲ್ಲಿ ಒಳ ಮನಸ್ಸು ಯಾಕೆ? ಒಂದೊಂದು ನೀವು ದಿಕ್ಕಲ್ಲಿ ಹೋಗ್ತಾ ಇದೆ ಯಾಕೆ? ಇವತ್ತು ನೀವು ಇದೇ ರಾಜ್ಯದಲ್ಲಿ ಯಾವ ವಿಚಾರಕ್ಕೆ ಹೋರಾಟ ಮಾಡ್ತೀರಿ, ಯಾವ ವಿಚಾರ ಸಂಘಟನೆ ಮಾಡ್ತೀರಿ? ನೀವು ಕನ್ನಡ ಪರ ಸಂಘಟನೆಗಳನ್ನ ಅಭಿನಂದಿಸ್ತಾನೆ ಇರ್ಬೇಕಾ? ನಿಮ್ ರೋಲ್ ಏನು? ನೀವೇನ್ ಮಾಡ್ತೀರಿ? ವಿಪಕ್ಷವಾಗಿ ನಿಮ್ ಕೆಲಸ ಏನು? ನಿಮ್ ಪಕ್ಷಗಳೆಲ್ಲ ಒಗ್ಗೂಡ್ರಿ. ಇವತ್ತು ನಾವು ಅದನ್ನೇ ಮಾತಾಡೋದು. ಇವತ್ತು ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಕುತ್ಕೊಂಡು ನಾವು ಇವತ್ತು ಮಾತಾಡ್ತಾ ಇರೋದು, ಚಿಮಾರಿ ಆಗ್ತಾ ಇರೋದು, ಮತ್ತೆ ಆಡಳಿತ ಪಕ್ಷದ ವೈಖರಿನ ನಾವು ಇವತ್ತು ಖಂಡಿಸಿ ದಂಡಿಸಿ ಅವ್ರು ಮಾಡೋಂತ ಅಪರ್ಣ ಏನು ಮಾಡ್ತಾ ನಾವೇನು ಕನ್ನಡದ ಪಕ್ಷ ಅನ್ಕೊಂಡಿದೀವಿ. ನಾವು ಇವತ್ತು ಹೋಗಿ ಬಿಜೆಪಿ ಜೊತೆ ಏನಾದ್ರು ಕನ್ನಡದ ಬಗ್ಗೆ ಒಂದ್ ದಿವಸ ದನಿ ಎತ್ತಿದ್ರೆ ನೀವು ಕನ್ನಡದ ಬಗ್ಗೆ. ಈ ದೇಶದಲ್ಲಿ ಇವತ್ತು ಕೂಡ ನೆಲ ಜಲ ಭಾಷೆ ಅಂತ ಬಂದ್ರೆ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಪಾರ್ಲಿಮೆಂಟ್ ತಾಕತ್ ಬೇರೆಯವರಿಗಿಲ್ಲ. ದೇವೇಗೌಡರು ನೀವು ಮಾತಾಡಿ, ನಿಮ್ಗೆ ವಿಷಯ ಇದ್ರೆ ಮಾತಾಡಿ, ಇಲ್ಲ ವಿಷಯ ಮಾತಾಡ ಬಿಡಿ. ಈಗಿಲ್ಲ, ಈಗ ನಿಮಗೆ ಸೌಜನ್ಯ ಇದೆ ಅನ್ಕೊಂತೀನಿ, ಸೌಜನ್ಯ ಇದೆ ಮಾತಾಡ ಬಿಡಿ. ಈಗ ಏನಾಯ್ತು, ಈಗ ಬೆಳಗ್ಗೆ ಹೇಳಕ್ ಬಿಡ್ರಿ, ವಿಷಯ ಹೇಳಕ್ ಬಿಡ್ತಾರಲ್ರಿ ನೀವು. ಆಯ್ತಲ್ಲ ಒಬ್ರು ಅಂತ ನೀವು ಒಂದು ನಿಮಿಷ ಇರ್ರಿ, ವಿಷಯ ಹೇಳಕ್ ಬರ್ತದೆ ಬಿಡಿ. ಇವತ್ತು ನಮಗೆ ಹೋರಾಟದ ಬಗ್ಗೆ ಅಭಿಮಾನ ಇದೆ.
ಈ ಹೋರಾಟ ಇರಬೇಕು. ಇವತ್ತು ನೋಡಿ, ರಾಜ್ಯ ಸರ್ಕಾರ ಆಡಳಿತ ಪಕ್ಷ ಇದ್ದಾಗ ವಿರೋಧ ಪಕ್ಷ ಇರುತ್ತೆ, ವಿರೋಧ ಪಕ್ಷ ತಪ್ಪು ಮಾಡ್ತು, ಆಡಳಿತ ಪಕ್ಷ ಹೋರಾಟ ಕೂಡ ಮಾಡೋಕ್ಕೆ ಎಲ್ಲರಿಗೂ ಸ್ವತಂತ್ರ ಹಕ್ಕಿದೆ. ಇವತ್ತು ಕನ್ನಡ ಪರ ಹೋರಾಟಗಾರರು ಇದ್ದಾರೋ ಇಲ್ಲೇನಾಗಿದ್ದಾರೆ, ಸೀನಿಯರ್ಗಳು ಅನ್ನೋದು ಒಂದಾಗಿದೆ, ಜೂನಿಯರ್ಗಳು ಅಂತ ಆಗಿದೆ. ಪರಿಸ್ಥಿತಿ ಫಸ್ಟ್ ಒಂದಾಗಬೇಕಾಗಿದೆ. ಈ ಕನ್ನಡ ಸಂಘಟನೆ ಏನಿದೆ ಈ ರಾಜ್ಯದಲ್ಲಿ ಅಮೂಲ್ಯವಾದ ಒಂದು ಕೊಡುಗೆ ಇದೆ, ಅವ್ರಿಗೆ ಅವ್ರ ಬಗ್ಗೆ ಗೌರವ ಇದೆ, ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಆದರೆ ಒಂದ್ ಕಡೆ ದೂಷಣೆ ಮಾಡ್ತೀರಿ, ಇನ್ನೊಂದ್ ಕಡೆ ನಾರಾಯಣ್ ಗೌಡ್ರು ಕರೆದ್ರು ಅಂತ ದೂಷಣೆ ಮಾಡ್ತೀರಿ, ಇನ್ನೊಂದ್ ಕಡೆ ಪ್ರವೀಣ್ ಶೆಟ್ಟಿ ಅವ್ರು ಕರೆದ್ರು ಅಂತ ದೂಷಣೆ ಮಾಡ್ತೀರಿ, ಇನ್ನೊಂದ್ ಕಡೆ ಸಾರಾ ಗೋವಿಂದ್ ಕರೆದ್ರು ಅಂತ ದೂಷಣೆ ಮಾಡ್ತೀರಿ. ಬಣ ಬಿಡ್ರಿ, ಅಷ್ಟು ಸಂಘಟನೆ ಅನ್ನೋದು ಸ್ಟೇಜ್ ಅಲ್ಲಿ ಕುತ್ಕೊಂಡು ಹೇಳ್ತಿದ್ರೆ ನಾವು ಕೊಡಲ್ಲ, ಅವರು ಸೀನಿಯರು, ಅವ್ರ ಬಗ್ಗೆ ನಾವು ಮಾತಾಡಲ್ಲ, ನಮ್ದೇ ಸಂಘಟನೆಗಳು ನಮ್ಮನ್ನು ಕರೆದಿಲ್ಲ ರೀ. ಸಂಘಟನೆ ಅಂತ ಬಂದಾಗ ಇದು ರಾಜ್ಯದ ಸಮಸ್ಯೆ, ರಾಜ್ಯದ ಜ್ವಲಂತ ಸಮಸ್ಯೆ. ಅವರು ಸೀನಿಯರ್ ಇರ್ಬೋದು, ನಾವು ಜೂನಿಯರ್ ಇರ್ಬೋದು, ನಾವೆಲ್ಲ ಈ ಕ್ಷಣಕ್ಕೂ ದೇವೇಗೌಡರು ವಾಟಾಳ್ ನಾಗರಾಜ್ ಕರೆದಿದ್ದಾರೆ, ನಾರಾಯಣ್ ಗೌಡ್ರು ನಿಂತ್ಕೋತಾರೆ. ಸಣ್ಣ ಪುಟ್ಟ ಸಂಘಟನೆಯಿಂದ ದೊಡ್ಡ ಸಂಘಟನೆಗಳು, ನಾನು ಹೇಳ್ತಾ ಇದ್ದೀನಿ, ಬನ್ನಿ ಏನಾದ್ರು ವಿರೋಧ ಮಾಡ್ತಾ ಇದೀವ, ಬೇಡ ಅಂತ ಹೇಳ್ತಾ ಇದೀವ. ನನ್ನ ಭಾವನೆ ಇಷ್ಟೇ, ನನ್ನ ಭಾವನೆ ನಾವೇನ್ ಹೇಳಕ್ ಬರ್ತಾ ಇದೀವಿ, ನಾವು ಈ ಕನ್ನಡ ಹೋರಾಟಗಾರ ಪರವಾಗಿರೋದು, ನೀರು ನೆಲ ಜಲ ಭಾಷೆ ಪರವಾಗಿರೋದು, ಇದಕ್ಕೋಸ್ಕರನೇ ಲೋಪದೋಷಗಳು ಒಂದಾಗಬೇಕು. ಭಾಷೆ ಕನ್ನಡ ಇಲ್ಲ ಅಂತಿದ್ರೆ ಒಂದಾಗಬೇಕು. ಆ ಸಂಘಟನೆ ಅಂತ ಮಾತಾಡಿದ್ರೆ ನಮ್ಮ ರಾಜ್ಯದ ಜಲ ಭಾಷೆ ಬಂದಾಗ ಕನ್ನಡ ಹೋರಾಟಗಾರಲ್ಲ ಒಂದಾಗಬೇಕು. ತಪ್ಪಿಸೋದು, ಅದನ್ನ ವಿರೋಧ ಮಾಡೋದು, ಅಪೇಕ್ಷೆ ಮಾಡೋದು ಮಾಡಬಾರ್ದು. ನೋಡಿ, ಓಕೆ ರಾಘವೇಂದ್ರ ಅವರೇ, ಓಕೆ ನೋಡಿ, ಮಹಾರಾಷ್ಟ್ರಗೂ ಸಪೋರ್ಟ್ ಮಾಡ್ತೀರಾ, ಕಾಂಗ್ರೆಸ್ಗೂ ಮಾಡ್ತೀರಾ, ಬಿಜೆಪಿಗೂ ಮಾಡ್ತೀರಾ? ಎಸ್, ಕನ್ನಡದ ರಕ್ಷಣೆ ಅಂದ ಸಂದರ್ಭದಲ್ಲಿ ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂತ ನೋಡೋದಾದರೆ, ಹೋರಾಟಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ರು ಸ್ಟೇಟಸ್ ಹಾಕೋದಕ್ಕೆ ಸೀಮಿತ ಆಗಿದೆ. ಪಕ್ಷಗಳ ವಿಚಾರಕ್ಕೆ ಬರೋದಾದರೆ, ಪಕ್ಷಗಳು ಅವರು ರಾಜಕೀಯದ ಬೇಳೆ ಹೆಂಗೆ ಬೇಳಿಸ್ಕೋಬೇಕು ಅದಕ್ಕಷ್ಟೇ ಕನ್ನಡದ ರಕ್ಷಣೆ. ಸಂಘಟನೆಗಳ ವಿಚಾರಕ್ಕೆ ಬರೋದಾದರೆ ಬಹಳ ದುರಂತ, ಅಲ್ಲಿ ಸಮನ್ವಯತೆಯ ಕೊರತೆ ಇದೆ. ಹಾಗಾದರೆ ಯಾರು ಕನ್ನಡದ ರಕ್ಷಣೆಯನ್ನು ಮಾಡಬೇಕು? ತಾಯಿ ಭುವನೇಶ್ವರಿ ಯಾಕೆ ಕಣ್ಣಲ್ಲಿ ನೀರು ಹಾಕುವಂಥ ಪರಿಸ್ಥಿತಿ ಬರುತ್ತೆ ಅಂದರೆ, ಆ ಸಮಾನ ಮನಸ್ಕತೆ ಅನ್ನೋದಿಲ್ವಲ್ಲ. ಜೊತೆಗೆ ನನ್ನ ಭೂಮಿಯಲ್ಲಿರುವಂಥ ಈ ಕನ್ನಡಿಗರು ಬೇರೆಯವ್ರನ್ನೆಲ್ಲ ತುಂಬಿಕೊಂಡು ಗಡಿ ಭಾಗದಲ್ಲಿ ಇಷ್ಟರ ಮಟ್ಟಿಗೆ ತತ್ತರಿಸಿ ಹೋಗಿದ್ದಾರೆ ಅಂದಾಗ ತಾಯಿ ಭುವನೇಶ್ವರಿಗೆ ಮಾಡಿರುವಂಥ ಅಪಮಾನ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕು. ಗಡಿ ಭಾಗದ ಕನ್ನಡಿಗರನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಕಣ್ಣೀರು ಬರುತ್ತೆ. ಅಂಥ ಒಂದು ಸನ್ನಿವೇಶ. ನೆಮ್ಮದಿಯಾಗಿ ನಿದ್ದೆ ಮಾಡುವಂತಹ ಯೋಗ ಕೂಡ ಅವ್ರಿಗಿಲ್ವಾ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ಯಾರು ಒಂದಾಗಬೇಕು, ಯಾರು ಅವರಿಗೆ ಆಶ್ವಾಸನೆಯನ್ನು ಕೊಡಬೇಕು? ಹೌದು, ಸರ್ಕಾರಗಳು, ಮಾಧ್ಯಮಗಳು, ಪಕ್ಷಗಳು, ಸಂಘಟನೆಗಳು, ನಾವು ನಿಮ್ಮ ಜೊತೆ ಇದ್ದೀವಿ. ಇಂಥ ಒಂದು ಭಾವನೆ ಬಂದ ಸಂದರ್ಭದಲ್ಲಿ ಅವ್ರು ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡಿ ನಿದ್ದೆ ಮಾಡೋದಕ್ಕೆ ಸಾಧ್ಯ. ಆದರೆ ಅಂಥ ಪರಿಸ್ಥಿತಿಯನ್ನು ಹಲವಾರು ವರ್ಷಗಳಿಂದ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇದು ನಮ್ಮ ವೈಫಲ್ಯ. ರೈಟ್, ಈಗ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಮುನೀಂದ್ರ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇವತ್ತು ಕೇವಲ ಗಡಿ ಭಾಗ ಅಲ್ಲ, ಕನ್ನಡದ ಸಮಸ್ಯೆ ಅನ್ನೋದು ನಾವು ಈ ಆಫೀಸಿಂದ ಕೆಳಗೆ ಹೋದರೂ ಕೂಡ ಬಾಯಿ ಅಂದರೆ ಯಾರು ತಿರುಗ್ತಾರೆ ಹೊರತು ಅಣ್ಣ ತಮ್ಮ ಅಂದರೆ ತಿರುಗುವಂಥ ಮನಸ್ಥಿತಿ ಇಲ್ಲ. ಅಷ್ಟರ ಮಟ್ಟಿಗೆ ಕನ್ನಡ ಅನ್ನೋದು ಅಧೋಗತಿಗೆ ಹೋಗ್ತಾ ಇದೆ. ಈ ಸಮಸ್ಯೆ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಮೇಡಮ್, ನೀವೇನು ಈಗ ಪ್ರಸ್ತಾಪ ಮಾಡಿದ್ರು ಅದೇ ರೀತಿ ನಾವು ಸ್ಟುಡಿಯೋ ಬಿಟ್ಟು ಕೆಳಗಡೆ ಇಳಿದಿದ ತಕ್ಷಣವೇ ನಮಗೆ ನಮ್ಮ ಕನ್ನಡಿಗರು ಸಿಗೋದು ತುಂಬ ವಿರಳ ಆಗಿಬಿಟ್ಟಿದೆ. ಕಾರಣಗಳದು 100 ಇದೆ. ಸೊ ಅದೇ ರೀತಿ ಇವತ್ತಿನ ದಿನ ಏನು ಗಡಿ ಭಾಗದಲ್ಲಿ ಇವತ್ತು ನಾಳೆ ಕರ್ನಾಟಕ ಬಂದು ಏನು ವಿಚಾರ ಅಂದರೆ ಮಹಾರಾಷ್ಟ್ರ ಮತ್ತು ನಮ್ಮ ಕನ್ನಡಿಗರ ನಡುವೆ ಆಗ್ತಾ ಇರ್ತಕ್ಕಂಥ ಒಂದು ವಿಚಾರ. ಸೊ ಈ ವಿಚಾರದಲ್ಲಿ ಈಗ ನಾನು ಅದು ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಒಂದು ಕತೆ ಹೇಳ್ತೀನಿ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರಿಗೆ ಏನಾದರೂ ಇಶ್ಯೂ ಅಂತ ಬಂದಾಗ ಆ ಕುಟುಂಬದ ಯಜಮಾನನಾದಂಥವನು ಅದನ್ನು ಅಂದರೆ ತಂದೆಯ ಸ್ಥಾನದಲ್ಲಿರೋನು ಅಥವಾ ತಂದೆ ಅದನ್ನು
ಬಗೆಹರಿಸಬೇಕು. ಅದೇ ರೀತಿ ಒಂದು ಗ್ರಾಮಗಳ ಮಧ್ಯೆ ಏನಾದರೂ ವಿಚಾರ ಇದ್ದಾಗ ಅದರ ಒಂದು ಪಂಚಾಯತ್ ಅಧ್ಯಕ್ಷರು ಅದರ ಒಂದು ಉಸ್ತುವಾರಿ ತಗೊಂಡು ಅದು ಸಮಸ್ಯೆಯಿಂದ ಪರಿಹಾರನ ಕಂಡುಕೊಳ್ಬೇಕಾಗುತ್ತೆ. ಅದೇ ರೀತಿ 2 ರಾಜ್ಯಗಳ ಮಧ್ಯೆ ನಮ್ಮದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಭಾರತ ಒಂದು ಒಕ್ಕೂಟ ವ್ಯವಸ್ಥೆ. 2 ರಾಜ್ಯಗಳ ಮಧ್ಯೆ ಏನಾದರೂ ಇದ್ದಾಗ ದೇಶದ ಪ್ರಧಾನಮಂತ್ರಿಗಳು ಕಾನೂನು ಸುವ್ಯವಸ್ಥೆ ಏನಾದರೂ ಕೆಟ್ಟಂಥ ಪರಿಸ್ಥಿತಿಯಲ್ಲಿ ಗೃಹ ಮಂತ್ರಿಗಳು ಈ ಕೆಲಸವನ್ನು ಮಾಡಬೇಕು. ಯಾಕೆ ಇವರು ಈ ಮೌನ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ದೊಡ್ಡ ಯಕ್ಷ ಪ್ರಶ್ನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆಯಲ್ಲ, ಅದು ಹೆಂಗೆ ಮಾತಾಡ್ಬಿಡ್ತಾರೆ ಪ್ರಧಾನಮಂತ್ರಿಗಳು? ಕಾಂಗ್ರೆಸ್ ಆದರೆ ಮೇಡಮ್, ಈಗ ನಾನೇನು ಹೇಳಿದ್ದು, ಒಕ್ಕೂಟ ವ್ಯವಸ್ಥೆ. ಈಗ ಅಲ್ಲಿ ಬೇರೆ ಪಕ್ಷ ಇದೆ. ಐ ಗಾಟ್ ದ ಕಾಂಟೆಕ್ಸ್ಟ್, ಬಟ್ ಅಲ್ವಾ, ಪರಿಸ್ಥಿತಿ ಇಲ್ಲಿ ಬೇರೆ 2. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಥವಾ NDAಗೆ ಕರ್ನಾಟಕ ಅವಶ್ಯಕತೆಯೇ ಇಲ್ಲ. ಬಹುದೊಡ್ಡ ಮ್ಯಾಂಡೇಟ್ ಇದೆ ಇಲ್ಲಿ, ಕಾಂಗ್ರೆಸ್ ಮ್ಯಾಂಡೇಟ್ ಇದೆ. ಎಸ್, 2 ಬೇರೆ ಬೇರೆ ಪಕ್ಷಗಳು 2 ರಾಜ್ಯಗಳು ಅಂತ ಬಂದಾಗ ಇಲ್ಲಿ 2 ರಾಜ್ಯಗಳ ಮಧ್ಯೆ ಏನಾದರೂ ಸಮಸ್ಯೆ ಬಂದಾಗ ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಅವ್ರ ಕರ್ತವ್ಯನ ಮರೆತು ನಿದ್ದೆ ಮಾಡ್ತಾ ಇದ್ದಾರೆ. ನೋಡಿ, ಇದಕ್ಕೆ ನಮ್ಮ ನಾಗೇಂದ್ರ ಅವ್ರು ಏನು ಹೇಳ್ತಾರೆ? ಸರಿಯಾದಂಥ ಪ್ರಶ್ನೆ ಕೇಳಿದ್ದಾರೆ. ನೀವು ಮೈತ್ರಿ ಪಕ್ಷದವರು ಹೇಳಿ, ಉತ್ತರ ಕೊಡಿ. ಈಗ ನಾವು ಅದನ್ನು ಹೇಳಕ್ಕೆ ಬರ್ತಾ ಇದ್ದೀವಿ. ಇವತ್ತು ಆಡಳಿತ ಪಕ್ಷಗಳು ಏನಾಗಿದೆ, ಇವತ್ತು ನಟ್ಟು ಬಲ್ಟು ಲೂಸ್ ಆಗಿ ರಾಜ್ಯದಲ್ಲಿ ಆ ಥರಂಥ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ. ಇವತ್ತು ನಾವು ಸರ್ಕಾರದ ಬಗ್ಗೆ ಮಾತಾಡ್ತಾ ಆಡಳಿತ ಪಕ್ಷದ ಬಗ್ಗೆ ಮಾತಾಡ್ತಾರೆ. ನಾವೇನು ಆಡಳಿತ ಪಕ್ಷದಲ್ಲಿಲ್ಲ. ಕೇಂದ್ರ ಸರ್ಕಾರ ಜೊತೆ ಇದಿರಲ್ಲ, ಕೈ ಜೋಡಿಸಿದಿರಲ್ಲ ನೀವು. ಇವತ್ತು ಕೇಂದ್ರ ಸರ್ಕಾರದ ಉತ್ತರ ಕೊಡಿ. ಹೌದು, ಇವತ್ತು ಇವ್ರ ಪ್ರಶ್ನೆ ಏನಿದೆ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ದೇಶ ಸುಭದ್ರತೆಗಿದೆ. ಇವತ್ತು ಏನು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಏನೇ ದೇಶದಲ್ಲಿ ಇರಲಿಲ್ಲ ಅಂದ್ರೆ, ಇವತ್ತು ನೋಟ್ ಬ್ಯಾನ್ ಅಂತ ಒಂದು ದೊಡ್ಡ ಸಾಹಸಗಳು ಕೈ ಮಾಡಿಲ್ಲ ಅಂದ್ರೆ, ಇವತ್ತು ಹವಾಲಾ ದಂಧೆಗಳು ನಿಲ್ಲಿಸಿಲ್ಲ ಅಂದಿದ್ರೆ, ಮಿಷನರಿ ಫಂಡ್ಗಳು ನಿಲ್ಲಿಸಿಲ್ಲ ಅಂದಿದ್ರೆ, ತ್ರಿವಳಿ ತಲಾಖನ್ನು ನಿಲ್ಲಿಸಿಲ್ಲ ಅಂದಿದ್ರೆ, ಮತ್ತೆ ಈ 370 ಆಕ್ಟಿವ್ ಇಂಥವೆಲ್ಲ ತೆಗ್ದಿಲ್ಲ ದೇಶದಲ್ಲಿ ಅಂತಿದ್ರೆ, ಇವತ್ತು ಜನ ದೇಶದ ಸುಭದ್ರತೆ ಇರಲಿಲ್ಲ. ಇವತ್ತು ಏನೋ ದೇಶ ಸುಭದ್ರತೆ ಇದೆ ಅಂದ್ರೆ ನರೇಂದ್ರ ಮೋದಿ ದೊಡ್ಡ ಧೀಮಂತ ನಾಯಕ ದೇಶದಲ್ಲಿರೋದಕ್ಕೆ ಇವತ್ತು ದೇಶ ಮತ್ತು ರಾಜ್ಯಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಇದು ರಾಜ್ಯದ ಸಮಸ್ಯೆ. ಇದನ್ನ ಬಂದು ರಾಜ್ಯದಿಂದ ಮೋದಿ ಬಂದು ರಾಜ್ಯದ ಸಮಸ್ಯೆ, ರಾಜ್ಯದೊಳಗಿನ ಸಮಸ್ಯೆ ಅಲ್ಲ ನಾಗೇಂದ್ರ, ರಾಜ್ಯಗಳ ನಡುವಿನ ಸಮಸ್ಯೆ. ನಾನು ಹೇಳಕ್ ಬರ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷದಲ್ಲಿದೆ, ಇದೇ ಬಿಜೆಪಿ ಪಕ್ಷ ಆಡಳಿತದಲ್ಲಿದ್ದಾಗ ಈ ಪ್ರಶ್ನೆಗೆ ನಾವು ಉತ್ತರ ಕೊಡಬಹುದಾಗಿತ್ತು. ಇವತ್ತಿರೋ ಪಕ್ಷ ಯಾವುದು ಇಲ್ಲಿ ಆಡಳಿತ ಪಕ್ಷ? ಕಾಂಗ್ರೆಸ್ ಪಕ್ಷ. ಇವತ್ತು ಕನ್ನಡ ನಾಡು ನುಡಿ ಅಂತ ಬಂದಾಗ ಪಕ್ಷ ನೋಡಬೇಡಿ. ಸಿದ್ದರಾಮಯ್ಯ ಬನ್ನಿ ಹೋಗೋಣ, ಯಾರದು ಮಾತಾಡೋಣ, ಇದು ಬರಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾ ಇದ್ದಾರೆ ಗಡಿಭಾಗದಲ್ಲಿ? ಅವ್ರ ಮತ ಬ್ಯಾಂಕ್ಗೋಸ್ಕರ ಹೋಗ್ತಾರೆ, ಅವ್ರ ಭಾಷೆಯಲ್ಲಿ ಭಾಷಣ ಮಾಡ್ತಾರೆ ಸ್ಟೇಜ್ ಹಾಕಿ. ಇದ್ ಕಡೆ ಬರ್ತಾರೆ, ಕನ್ನಡಿಗರ ಭಾಷೆಯಲ್ಲಿ ಭಾಷಣ ಮಾಡ್ತಾರೆ. ಮತ್ತೆ ಅಂತ ಒಂದು ಇಕ್ಕಟ್ಟದ ಪರಿಸ್ಥಿತಿ ಬಂದಾಗ ಅವ್ರ ಕಡೆ ಓಲೈಸ್ ಮಾತಾಡ್ತಾರೆ, ಕನ್ನಡಿಗನ ಎಲ್ಲೋ ಒಂದ್ ಕಡೆ ಕೈ ಬಿಡಂತ ಪರಿಸ್ಥಿತಿ ತಗೊಂಡ್ ಹೋಗ್ತಾರೆ. ಇವೆಲ್ಲ ನಾವು ನೋಡ್ತಾ ಇದೀವಿ ರಾಜ್ಯದಲ್ಲಿ. ನಾನು ಏನೋ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಇವತ್ತು ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಚರ್ಚೆ ಆದಾಗ ಸಿದ್ದರಾಮಯ್ಯನವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ನಿಮ್ಮೆಲ್ಲರ ರಕ್ಷಣೆ ನನ್ನ ಹೊಣೆಗಾರಿಕೆ ಅಂತ ಹೇಳಿದ್ರು. ಹಾಗೆ ಅದೊಂದು ಉದಾಹರಣೆ ಹಿಂಗೆ ಹೇಳಿದ್ದು. ನೀವಿಲ್ಲಿ ಪಕ್ಷ ನೋಡ್ತಾ ಕುತ್ಕೋಬಾರ್ದು. ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ ಮೇಡಮ್. ಇವತ್ತು ರಾಜ್ಯ 7 ಕೋಟಿ ಜನ ಇವ್ರು ನಂಬಿ ಓಟ್ ಹಾಕಿರೋದು. ಇವತ್ತು ಇವ್ರಿಗೆ 138 ಶಾಸಕರಲ್ಲ ಇರೋದು, 224 ಶಾಸಕರು ಇರೋದು. ಇವತ್ತು ಎಲ್ಲಾ ಡಿಸ್ಟಿಕ್ ಎಲ್ಲ ರಾಜ್ಯಗಳು, ನಮ್ಮ ರಾಜ್ಯ ಏನಿದೆ ಇವ್ರ ಕೈ ಸಂಪೂರ್ಣ ಇರೋದು. ಈ ರಾಜ್ಯನ ಸುಭದ್ರತೆ ಕಾರಬೇಕಾಗಿರೋದು ಈ ರಾಜ್ಯದ ಆಡಳಿತ ಪಕ್ಷದ ರಾಜ್ಯದ CM ಮುಖ್ಯಮಂತ್ರಿಗಳು. ಇವತ್ತು ನಾನು ಹೋರಾಟಗಾರರಲ್ಲಿ ಏನ್ ಮನವಿ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ರಾಜಕೀಯ ತರಬಾಡ್ರಿ. ನೀವು ರಾಜಕೀಯ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ. ರಾಜಕೀಯದ ಬಗೆಹರಿಸಕ್ಕಾಗಿತ್ತು ನೋಡಿ, ರಾಜಕೀಯದ ಬಗೆಹರಿಸಕ್ಕಾಗಿತ್ತು ನೋಡಿ. ಇವರು ವಿಷಯ ಹೇಳಕ್ಕೆ ಬರಲ್ಲ ನೋಡಿ. ಹಿಂಗೆ ನೋಡಿ, ಇದೇ ಸಮಸ್ಯೆ. ಈ ಕನ್ನಡಿಗರ ಸಮಸ್ಯೆ ಏನಂದ್ರೆ, ಇನ್ನೊಬ್ಬರನ್ನ ಮಾತಾಡಕ್ಕೆ ಅವಕಾಶ ಕೊಡಲ್ಲ. ಅವ್ರು ಮಾತಾಡೋ ಅವಕಾಶ ತಗೊಂಡ್ರೆ ನೀವು ಮಾತಾಡಕ್ಕೆ ಅವಕಾಶ ಕೊಡ್ತೀರಿ. ಒಂದು ನಿಮಿಷ ಕೇಳಿ, ಅದನ್ನೇ ಹೇಳ್ತದ್ದು. ನಾವು ಹೋರಾಟ ಮಾಡ್ತೇವೆ, ಹೇಳಕ್ ಬಿಡ್ರಿ. ಈಗ ಸ್ಟೇಟ್ಮೆಂಟ್ ನಾವಿದ್ದೀವಿ, ಆಡಳಿತ ಪಕ್ಷ ಮಾಡ್ತಾರೆ ಸಮಸ್ಯೆನ ನಾವೆಲ್ಲ ಸೇರಿ ಮಾಡ್ಬೇಕಾಗಿದೆ. ಇವತ್ತು ನಾವೆಲ್ಲ ಸೇರಿ ಆಡಳಿತ ಪಕ್ಷ ವಿರುದ್ಧವಾಗಿ ನಡೀತಾರಂತ ಒಂದು ಸಮಸ್ಯೆಗಳು, ರಾಜ್ಯದಲ್ಲಿ ಆಗ್ತಾರಂತ ಒಂದು ಅನ್ಯಾಯಗಳು, ಮತ್ತೆ ಕನ್ನಡಿಗರ ಅನ್ಯಾಯಗಳು ಇಲ್ಲ. ಎಷ್ಟು ಕೇಸ್ ಹಾಕ್ಸ್ಕೊಂಡ್ರಿ ಕನ್ನಡದ ಹೋರಾಟಕ್ಕೋಸ್ಕರ? ಎಷ್ಟು ಕೇಸ್ ಹಾಕ್ಸ್ಕೊಂಡ್ರಿ? ಎಷ್ಟೆಲ್ಲ ಜೈಲಿಗೆ ಹೋಗಿದ್ರಿ? ಉತ್ತರ ಕೊಡಿ ನೀವು. ನನ್ನ ಮೇಲೆ 58 ಕೇಸ್ ಇದೆ, 17 ಸಲ ಜೈಲು ಹೋಗಿ ನಾಡು ನುಡಿಗೋಸ್ಕರ ಹೋರಾಟ ಮಾಡಿ ನೀವು ರಾಜಕಾರಣದಲ್ಲಿ ಏನ್ ಮಾಡಿದ್ರೆ? ಕನ್ನಡ ಸಾಯ್ತಾ ಇದ್ರೆ ರಾಜಕೀಯ ಪಕ್ಷಗಳ ಎಲ್ಲ ಒಕ್ಕೂಟ ಸಂಘಟನೆ ಆಗ್ಬೇಕಂತ ಹೇಳ್ತಾರೆ.
ಪಕ್ಷಗಳು ನೋಡಿ ರಾಘವೇಂದ್ರ ಅವರೇ, ಆ ಪಕ್ಷಗಳ ಬಂಡವಾಳ ಗೊತ್ತು ನಿಮಗೆ, ಹೌದು, ಖಂಡಿತ. ಅಲ್ವಾ? ಅವ್ರು ಯಾವ ಕಾರಣಕ್ಕೋಸ್ಕರ ಜನರ ಹತ್ರ ಹೋಗ್ತಾರೆ, ಓಟ್ ಬೇಕು ಅಂದಾಗ ಹೆಂಗೆ ಕಾಲಿಗೆ ಮುಗಿತಾರೆ, ಆಮೇಲೆ ಟಾಟಾ ಅಂತಾರಂತ ನಿಮಗೆ ಗೊತ್ತು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ನೀವು ಈಗ ಪ್ರತಿಷ್ಠೆಗೆ ನಿಂತ್ಕೋತೀರಾ? ವಾಟಾಳ್ ನಾಗರಾಜ್ ಅವ್ರು ಕರೀಲಿ, ನಾರಾಯಣಗೌಡ್ರು ಕರೀಲಿ ಅಂತ ಕಾಯ್ತಾ ಕೂತ್ಕೋತೀರಾ? ಕಾಯ್ತೀರಾ ಅಥವಾ ನಿಮ್ ಸ್ಟ್ಯಾಂಡ್ ಏನು? ನಾವು ಕನ್ನಡಿಗರು ಇವತ್ತು ಒಗ್ಗಟ್ಟಾಗಿದ್ದಾವೆ, ಮುಂದೆನೂ ಒಗ್ಗಟ್ಟಾಗಿರ್ತೇವೆ. ಕನ್ನಡದ ವಿಷಯಕ್ಕೆ ಬಂದರೆ ನಿರಂತರ ಮಾಡ್ತಾ ಇದ್ದೇವೆ. ಈ ಕನ್ನಡ ಶಾಲು ಅಂದ್ರೆ ಎಲ್ಲ ಒಂದೇನೆ, ಆಯ್ತಾ? ನಾರಾಯಣಗೌಡರು ನಮ್ಗೆ ಅನ್ನಿಸ್ತಾನೆ, ನಾರಾಯಣಗೌಡರು ಅನ್ನಿಸ್ತಾನೆ, ವಾಟಾಳ್ ನಾಗರಾಜ್ ಅವರು ಅನ್ನಿಸ್ತಾನೆ, ಹಿರಿಯ ಹೋರಾಟಗಾರರೆಲ್ಲ ಇದ್ದಾರೆ. ಇವತ್ತೇನಾರು ನಮ್ಮ ಹಿರಿಯ ಹೋರಾಟಗಾರರು, ನಾವು ಹೋರಾಟಗಾರ ಇರೋದಕ್ಕೆ ಇವತ್ತು ಕನ್ನಡಿಗರನ್ನ ಕಂಡ್ರೆ ಸ್ವಲ್ಪ ಅನ್ಯ ಭಾಷೆಯವರು ಭಯ ಪಡ್ತಾರೆ. ಇಲ್ಲ ಅಂತ ಅಂದಿದ್ರೆ ಈ ಆಡಳಿತ ಪಕ್ಷಗಳು, ವಿರೋಧ ಪಕ್ಷಗಳು ಇವರೇ ಆಗ್ಬಿಟ್ಟಿದ್ರೆ ಇಷ್ಟರೊಳಗಡೆ ವೋಟ್ ಬ್ಯಾಂಕಿಗೋಸ್ಕರ ಎಲ್ಲ ವೆಸ್ಟ್ ಬೆಂಗಾಳಿಂದ ತಗೊಂಡ್ಬಿಟ್ಟು ಬಾಂಗ್ಲಾದೇಶ ತಂದ್ಬಿಟ್ಟು ಇವ್ರು ಓಟಿಗೋಸ್ಕರ ಮನೆ ಮಠ ಇದು ಯಾವುದೇ ಹೇಳಿಕೆ ಇವರು JDS ಅವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, BJP ಅವರಾಗ್ಲಿ, ಇವ್ರು ಏನಾದ್ರು ತಿಂತಾರೋದು ಕನ್ನಡದನ್ನ ಆದ್ರೆ ಆ ಬಸ್ ಕಂಡಕ್ಟ್ರು ಅನ್ಯಾಯ ಆದಾಗ ಇದೇ ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು, ಇದು ಸಣ್ಣ ವಿಷಯ ಅಂತ. ನಾನು ಅವತ್ತು ಹೇಳಿದ್ದೆ, ನಿಮ್ಮ ತಮ್ಮಗೋ, ನಿಮ್ಮ ಅಣ್ಣಗೋ, ನಿಮ್ಮನೆ ಮಕ್ಕಳಿಗೋ ಬಸಿ ಬೆಳೆದಿದ್ರೆ ಸಣ್ಣ ವಿಷಯ ಅಂತ ಹೇಳ್ತಾ ಇದ್ರ ಅಂತ. ನಾವಿಲ್ಲಿ ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀವಿ. ನಾವು ಕೇಳ್ತಾ ಇರೋದು ಇವತ್ತು JDS ಅಧಿಕಾರದಲ್ಲಿದೆ, ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಇದು ರಾಜ್ಯದ ಸಮಸ್ಯೆ. ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ? ಸನ್ಮಾನ್ಯ ದೇವೇಗೌಡರು ಇವತ್ತು ಅಸೆಂಬ್ಲಿಯಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾರೆ, ನೀರಾವರಿ ಬಗ್ಗೆ ಮಾತಾಡ್ತಾರೆ. ಆ ತಾಕತ್ತು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳು ಯಾಕೆ ತೋರಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಬೇರೆ ಏನಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ತಂದೆ ಸಮಾನ. ನಮ್ಮ ಸನ್ಮಾನ್ಯ ದೇವೇಗೌಡರು ಮಾತಾಡ್ತಾರೆ, JDS ಪಕ್ಷ ಮಾತಾಡ್ದಂಗೆ. ಇವತ್ತು ನೋಡಿ, ಬಸವರಾಜ್ ಸರ್, ಈಗ ನಾನು ಆಗ್ಲೇ ಒಂದು ಹೇಳಿ, ಬಾಯಾರಿಕೆ ಆಗ್ಬಿಟ್ಟಿದೆ, ಆಗ ನೀರು ಬೇಕು ಅಂತ ಹೇಳಿ. ಯಾಕೆಂದ್ರೆ ಘಟನೆ ಮಸಿ ಬೆಳೆದಿರ್ಬೋದು, ಗುಂಪು ಕಟ್ಕೊಂಡು ಪಾಪ ಕಂಡಕ್ಟರ್ ಹೊಡೆದ್ರು ನೋಡಿ, ಅವಾಗ ಎಂಥ ಕನ್ನಡಿಗರು ಹೊಟ್ಟೆಲ್ ಕಲಿಸ್ದಂಗೆ ಆಗ್ತಿತ್ತು, ನೋವಾಗ್ತಿತ್ತು. ಈಗ ಡೇಟ್ ಅನೌನ್ಸ್ ಮಾಡ್ತಿರಲ್ಲ ಬಂದು ಅಂತ, ಏಕಾಏಕಿ ತಗೊಳ್ಳೋ ನಿರ್ಧಾರನ ಯಾಕೆ ಹಂಗೆ? ಅಂದ್ರೆ ಆ ಕ್ಷಣದಲ್ಲಿ ಮಾಡಿದ್ರೆ ನಿಮ್ ಜೊತೆ ಒಂದಷ್ಟು ಕನ್ನಡಿಗರು ಬರ್ತಿದ್ರೇನೋ, ಅಂದ್ರೆ ಮನೆ ಹೊರಗೆ ಬರ್ತಿದ್ರು. ಹೋರಾಟ ಮಾಡಿದೀವಿ, ಇಲ್ಲ ಅಂತ ಹೇಳ್ತಿಲ್ಲ, ತಪ್ಪಲ್ಲ, ನಾನು ಅದನ್ನ ಏನು ಆಕ್ಷೇಪಣೆ ಮಾಡ್ತಿಲ್ಲ. ಇವಾಗ ನೋಡಿ ಎಕ್ಸಾಮ್ಸ್ ಇದೆ, ಪಾಪ ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇದ್ದಾರೆ. ಈಗ ರಾಘವೇಂದ್ರ ಅವ್ರು ಹೇಳ್ದಂಗೆ ಇದೊಂದು ನೆಪ ಸಾಕು, ಗ್ಯಾರಂಟಿ 52,000 ಕೋಟಿ ಹಾಕ್ತಾ, ಇದೊಂದು ಲಾಸ್ಟ್ ತೋರ್ಸೋದಕ್ಕೆ ಒಂದು ರೀಸನ್ ಆಯ್ತಲ್ಲ. ನಾವು ಅದೇ ಹೇಳ್ತಾ ಇದೀವಿ, ನಾವು ಬಂದ್ಗೆ ಬೆಂಬಲ ಇಲ್ಲ, ಹೋರಾಟಕ್ಕೆ ಬೆಂಬಲ ಇದೆ ಅಂತ ನಾವು ಅದೇ ಹೇಳ್ತಾ ಇದೀವಿ. ಇವತ್ತು ಹೇಳ್ತಾ ಇದ್ರು ಪಕ್ಷಗಳು ಅಂತೇಳಿ. ಮೊನ್ನೆ 50 ಜನ ರೈಲ್ವೆದಲ್ಲಿ 50 ಪೋಸ್ಟ್ ಬಿಟ್ಟಿದ್ರು. ತಮಿಳುನಾಡು, ಆಂಧ್ರದವರಿಗೆ ಎಕ್ಸಾಮ್ ಬರಕ್ ಬಿಟ್ಟಿದ್ದಾರೆ. ಕನ್ನಡದವ್ರಿಗೆ ಎಲ್ಲಿ ಹೋಗ್ಬೇಕು? ಪ್ರಶ್ನೆ ಪತ್ರಿಕೆ ಹಿಂದಿ ಕೊಡ್ತಾರೆ. ನೀವು ರಾಜಕಾರಣ ಏನ್ ಮಾಡ್ತಾ ಇದೀರಿ? ಇವತ್ತು ವಿರೋಧ ಪಕ್ಷದವ್ರು ಏನ್ ಮಾಡ್ತಾ ಇದ್ದೀರಾ? ವಿರೋಧ ಪಕ್ಷದವ್ರು ನೀವ್ ಏನ್ ಮಾಡ್ತಾ ಇದ್ದೀರಾ? ನಾವು ಹೋರಾಟ ಮಾಡಿದ್ದು ಮೊನ್ನೆ ಕಚೇರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಆಗಿರೋಂತ ಒಂದು ಪ್ರಶ್ನೆ ಪತ್ರಿಕೆ ತೊಂದ್ರೆ ಮತ್ತೆ 2 ಲಕ್ಷ ಬೀದಿಗೆ ಬಂದು ಯುವಕರು ಇವತ್ತು ಹೋರಾಟ ಮಾಡ್ತಾರಲ್ಲ, ಯಾರು ಪರ ಹೊರಡಿದ್ರು? ಮೊನ್ನೆ ಮೆಟ್ರೋ ನಿಂತ JDS ಅವರು ಮತ್ತೆ BJP ಅವರೇ ನಿಂತಿದ್ದಿತ್ತು. ಅಲ್ಲ, ಇವತ್ತು ನಾನು ಇವ್ರನ್ನ ಮನವಿ ಮಾಡಿ ಕೇಳ್ತೀನಿ, ಯಾವ ಪಕ್ಷ ನೋಡಿ, ಸಂಘಟನೆಗಳು ರಾಜಕೀಯಕ್ಕೆ ತರಬಾರ್ದು. ಇಲ್ಲಿ ಸಂಘಟನೆಗಳು ಎಲ್ಲ ಒಕ್ಕೂಟಾಗ್ರಿ, ಸರಿಯಾಗಿ ಅಧಿಕಾರ ಅಂದ್ರೆ ನಿಮ್ಮ ಅರ್ಥ ಏನಂದ್ರೆ ನಾವು ಹೋರಾಟ ನಾಳೆ ಮಾಡ್ಬೇಕು, ನೀವು ಮಾತ್ರ ಕಂಡ್ ಪಕ್ಷ ನಾಳೆ ಯಾರೋ ಮಹಾರಾಷ್ಟ್ರದಲ್ಲಿ ಬಂದು ಪಕ್ಷ ಅಧಿಕಾರ ಅನುಭವಿಸಬಹುದು. ಹೋರಾಟಗಾರರಾಗೇ ಇರಿ. ನಿಮ್ಮ ವಿಚಾರಗಳು ಹೆಂಗಿದೆ ಅಂದ್ರೆ ನಮ್ಮ ಸೊತ್ತುಗಳನ್ನು ಒಂದು ಬದ್ಧತೆ ಸೀನಿಯರ್ ಲೀಡರ್ಗಳು ಒಂದ್ ಕಡೆ ಇದ್ದಾರೆ, ಮತ್ತೆ ಒಂದು ಜೂನಿಯರ್ ಲೀಡರ್ಗಳು ಒಂದ್ ಕಡೆ ಇದ್ದಾರೆ. ಸಂಘಟನೆ ಒಗ್ಗಟ್ಟಾಗ್ತಾ ಇಲ್ಲ. ಮುನೇಂದ್ರ ಅವರೇ, ನೀವು ಪಕ್ಷಗಳೇ ತಗೊಳ್ಳಿ, ಸಂಘಟನೆಗಳೇ ತಗೊಳ್ಳಿ, ಆ ಸಮಾನ ಮನಸ್ಥಿತಿ ಅಂತ ಇರುತ್ತಲ್ಲ ಅದಿಲ್ಲ, ಆ ಮನೋಭಾವ ಇಲ್ಲ, ಒಗ್ಗಟ್ಟು ಕೊರತೆ ಇದೆ. ಅದೇ ಈಗ ನಾನು ಅವಾಗಲೇ ಒಂದು ಕ್ವಶನ್ ಕೇಳಿದೆ, ನಮ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಅದಕ್ಕೆ ಉತ್ತರನೇ ಇಲ್ಲ. ಈಗ ನೋಡಿ, ನರೇಂದ್ರ ಮೋದಿ ಅವರೇ ಬರ್ಬೇಕು ಅಂತಿಲ್ಲ, ಸಿದ್ದರಾಮಯ್ಯ ಅವರು 2 ರಾಜ್ಯಗಳ ಒಂದು ರಾಜ್ಯದ ಒಳಗಡೆ ಅಲ್ಲ, ಸ್ವಲ್ಪ ವಿಚಾರಗಳ ಅರ್ಥ ಮಾಡ್ಕೊಳ್ಳಿ. ರಾಜ್ಯದ ಒಳಗಡೆ ಅಲ್ಲ, 2 ರಾಜ್ಯಗಳ ನಡುವೆ ನಡೀತಾ ಇರೋದು.
ನೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ? ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಅದು ಒಂದು ಕಡೆ ಬೇರೆ ಪಕ್ಷ ಸನ್ಮಾನ್ಯ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ನೋಡಿದ್ದೀರೇನ್ರಿ? ಇವೆಲ್ಲ ರೈತರ ಸಮಸ್ಯೆ ಬಂದ್ರೆ ಎತ್ತಾಗ ಜೆಡಿಎಸ್ ಸರಿ. ನಾನು ಹೇಳೋದು ಈಗ ನೋಡಿ ಮುರೇಂದ್ರ ಅವರೇ, ನರೇಂದ್ರ ಮೋದಿ ಅವರೇ ಬರ್ಬೇಕಾಗಿಲ್ಲ, ಎರಡು ರಾಜ್ಯಗಳು ಮುಖ್ಯಮಂತ್ರಿಗಳು ಅಂತ ಇರ್ತಾರಲ್ಲ, ಅವ್ರು ಕೂತು ಮಾತಾಡ್ಬೇಕು ಅಂತೀನಿ ನಾನು. ಈಗ ಅದಾಗ್ತಾ ಪಕ್ಷದಲ್ಲಿ ಏನ್ ಮಾಡ್ಬೇಕು? ದೇಶದ ಪ್ರಧಾನ ಮಂತ್ರಿಗಳು ಮತ್ತೆ ಪ್ರಯತ್ನ ಮಾಡ್ಲಿ ಅಲ್ಲ, ಫಸ್ಟ್ ಮಾಡ್ಲಿ ಪ್ರಯತ್ನ. ಇಂಥ ಸಮಸ್ಯೆಗಳಿಗೆ ಮೊದಲು ಆಡಳಿತ ಪಕ್ಷದ ರಾಜ್ಯದ ಮುಖ್ಯಮಂತ್ರಿಗಳು ಸರ್ವ ಪಕ್ಷಗಳನ್ನೂ ಕರಿಬೇಕು, ಸರ್ವ ಸಂಘಟನೆಗಳು ಕರಿಬೇಕು, ಸರ್ವ ರೈತರನ್ನು ಕರಿಬೇಕು, ಎಲ್ಲರನ್ನು ಗಮನ ತೆಗೆದು ಒಂದು ರೌಂಡ್ ಟೇಬಲ್ ಮೀಟಿಂಗ್ ಅಲ್ಲಿ ಇಂಥ ಸಮಸ್ಯೆ ಬಂದಿದೆ, ಇಂಥ ಸಮಸ್ಯೆ ಇದು ರಾಜ್ಯ ಸಮಸ್ಯೆ, ನನ್ನ ಮನೆ ಸಮಸ್ಯೆ ಅಲ್ಲ, ಬೇರೆ ಮನೆ ಸಮಸ್ಯೆ, ನಮ್ಮ ರಾಜ್ಯದ 7 ಕೋಟಿ ಜನಸಂಖ್ಯೆ ಇರೋಂಥ ರಾಜ್ಯದ ಕನ್ನಡಿಗರ ಸಮಸ್ಯೆ ಅಂತೇಳಿ ಮುಖ್ಯಮಂತ್ರಿ ಅವರು ಸರ್ವಸಭೆ ಕರಿಬೇಕು. ಅದನ್ನು ಕರೆದಿದ್ದಾರೆ ಅವರು, ಅದನ್ನು ಮಾಡ್ತಾರೆ ಅವರು, ಕೇಳ್ಬೇಕು ನೀವು, ಕರೆಯಲ್ಲ, ಕರಿಬೇಕು ಪ್ರತಿದಿನ ಬಗ್ಗೆ ಕೇಳ್ತಾ ಇದ್ದಾರೆ. ವಿರೋಧ ಪಕ್ಷ ಅವ್ರನ್ನ ಆಡಳಿತ ಪಕ್ಷ ಟೀಕೆ ಮಾಡ್ತಾ ಇದನ್ನೇ ಫಸ್ಟ್ ಸರ್ವ ಪಕ್ಷ ಕರೀರಿ, ಸಮಸ್ಯೆ ಬಗೆಹರಿಸೋಣ ಅಂತ. ಇದೇ ಆಡಳಿತ ಪಕ್ಷ ಏನಿದ್ರು, ನಾವು ಸರ್ಕಾರ ಬಂದಿದ ತಕ್ಷಣ ಮೇಕೆದಾಟಿಂದ ನೀರು ತರ್ತೀವಿ ಅಂತಂದ್ರು ಅಂದ್ರಲ್ವಾ. ಇವತ್ತು ಸ್ಟಾಲಿನ್, DK ಶಿವಕುಮಾರ್ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಎಷ್ಟು ಆತ್ಮೀಯ ಸ್ನೇಹಿತರು ಅಂತ ನಾವು ನೋಡಿದ್ದೀವಿ. ಕಮಲ್ ಹಾಸನ್ ಇದಕ್ಕೆ ಎಲೆಕ್ಷನ್ಗೆ ಇವರೆಲ್ಲ ಒಗ್ಗಟ್ಟಿಗೆ ಸೇರಿದ್ರಲ್ಲಿ ಇವತ್ತು ಏನನ್ನು ಇವರು ಸನ್ಮಾನ್ಯ ಕುಮಾರಸ್ವಾಮಿ ಏನಂದ್ರು ನೋಡಿ, ಸ್ಟಾಲಿನ್ ಅವರು DK ಶಿವಕುಮಾರ್ ಆತ್ಮೀಯ ಸ್ನೇಹಿತರು, ಮತ್ತೆ ರಾಹುಲ್ ಗಾಂಧಿ ಅವರು ಮತ್ತೆ ಸ್ಟಾಲಿನ್ ಅವರು ಆತ್ಮೀಯ ಸ್ನೇಹಿತರು. ನೀವು ಒಂದೇ ಒಂದು ಸ್ಟಾಲಿನ್ ಕರ್ಕೊಂಬನ್ನಿ, ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಹತ್ರ 5 ನಿಮಿಷದಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತಂದ್ರು. ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಅದು ಇವ್ರು ಕನ್ನಡ ಸಂಘಟನೆಗಳು ಗೊತ್ತಾಗ್ತಾ ಇಲ್ವಾ? ಸಂಬಳ ಕೊಡ್ತಾ ಇದ್ದಾರೆ, ನೀವು ಸಂಬಳ ಕೊಡ್ತಾ ನಮ್ಮ ಹೋರಾಟಗಳು ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷ ಸ್ಥಾನ ಕುತ್ಕೊಂಡು ಏನು ಹೋರಾಟ ಮಾಡಬೇಕು? ರಾಜ್ಯ ಪರವಾಗಿ, ರಾಜ್ಯದ ಜಲ ಪರವಾಗಿ, ಭಾಷೆ ಪರವಾಗಿ ಉಳ್ಕೊಂಡಿಲ್ಲ. ನಿಮ್ದು ಕನ್ನಡ ಪಕ್ಷ ಅಲ್ಲ, ನಿಮ್ದು ಕನ್ನಡ ಪಕ್ಷ ಅಲ್ಲ. ನೀವೇನ್ ಮಾಡ್ತಿದ್ದೀರಾ? ಕನ್ನಡ ಸಂಘಟನೆ ಹೇಳ್ತಾ ಇದಾರೆ, ನಾವು ಹೋರಾಟ ಮಾಡ್ತಾರೆ ಇವ್ರ ಪರವಾಗಿ. ಇದನ್ನ DK ಶಿವಕುಮಾರ್ ನಾವೇ ಹೇಳಿರೋದು, DK ಶಿವಕುಮಾರ್ ನಾವೇ ಹೇಳಿರೋದು. ಒಂದ್ ನಿಮಿಷ, ರಾಜಕಾರಣ ಏನಕ್ಕಿರೋದು? ಇದನ್ನ ಕ್ಲಿಯರ್ ಆಗಿ ಹೇಳಿದ್ರು, ಕಟ್ ಅಂಡ್ ಕ್ಲಿಯರ್ ಆಗಿ ಇದೇ ಮಾಹಿತಿ ಸನ್ಮಾನ್ಯ ಕುಮಾರಸ್ವಾಮಿ ಹೇಳ್ತಾರೆ. ನಿಮ್ಮ ಸ್ಟಾಲಿನ್, ನಿಮ್ಮ ಸ್ನೇಹಿತರು ಕರ್ಕೊಂಬಂಡಿ, ನಾನು ಮೋದಿ ಹತ್ರ 5 ನಿಮಿಷದಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟು ಮೇಕೆದಾಟು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಎಷ್ಟು ಸಹಕಾರ ಕೊಟ್ಟರು? ಕರ್ನಾಟಕ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಮತ್ತೆ ಎಷ್ಟು ಇದೆ. ಇದು 3ನೇ ಟರ್ಮ್ ಅಲ್ಲ. ಅಪಾಯಿಂಟ್ಮೆಂಟ್ ಸಿದ್ದರಾಮಯ್ಯ ನೋಡ್ರಿ, ಚಂಬಿ ಪುರಾಣಿಕ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಉಳ್ಕೊಂಡಿಲ್ಲ. ನೀರು, ನೆಲ, ಜಲ, ಭಾಷೆ ಮೊದಲಿರೋದು ಪಾರ್ಲಿಮೆಂಟ್ ಅಲ್ಲಿ. ಸನ್ಮಾನ್ಯ ಪಕ್ಷಗಳು ಓಟು ಅಂದಾಗ ಕನ್ನಡ ಅಂತವೆ. ಸಂಘಟನೆಗಳಲ್ಲಿ ಸಮನ್ವಯತೆಯ ಕೊರತೆ ಅನ್ನೋದಿದೆ. ಸುಧಾರಿಸಬೇಕಾಗಿರೋದು ಕನ್ನಡಿಗರು ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ನಾವು ಆಗಲೇ ಮಾತಾಡಿದ ಹಾಗೆ ಕರ್ನಾಟಕ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಕರ್ನಾಟಕ, ತಮಿಳುನಾಡು, ಕರ್ನಾಟಕ, ಕೇರಳದ ನಡುವೆ ಆ ಗಡಿ ಭಾಗದ ಜನ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಏನು ಎದ್ಕೊಬಂದು ಹೋರಾಟ ಮಾಡಬೇಕು ಅಂತಲ್ಲ, ಅಸ್ಮಿತೆ ಆ ಭಾವನೆಯನ್ನು ಉಳಿಸ್ಕೊಳ್ಳಿ. ತಾಯಿ ಭುವನೇಶ್ವರಿಗೆ ನಾವು ಕೊಡುವಂಥ ಗೌರವ ಇವತ್ತು ಅದೆಲ್ಲೋ ಮಸಿ ಬೆಳೆಯುವಂಥ ಸಂದರ್ಭದಲ್ಲಿ, ಅಲ್ಲೆಲ್ಲೋ ನಿರ್ವಾಹಕರಿಗೆ ಹೊಡೆಯುವಂಥ ಸಂದರ್ಭದಲ್ಲಿ ಹೋರಾಟಗಳಾಗೋದಿಲ್ಲ, ಅದನ್ನು ವಿರೋಧಿಸಿರೋದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ. ಹಾಗಾಗಿ ಕನ್ನಡದ ರಕ್ಷಣೆ ಅಂದಾಗ ಬಂದ್ಗಳಾದ ಸಂದರ್ಭದಲ್ಲಿ ಕಡೆ ಪಕ್ಷ ನೈತಿಕ ಬೆಂಬಲವನ್ನಾದರೂ ಕೊಟ್ಟು ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.